हरिः ओं श्रीगुरुभ्यो नमः। अभ्रमं भङ्गरहितम् अजडं विमलं सदा आनन्दतीर्थमतलं भजे तापत्रयापहं मिथ्यासिद्धान्तदुद्ध्वान्तविध्वंसनविचक्षणः चैतीत्याकृतनिर्भासतां नो हृदम्बरे अर्तिकल्पितकल्पोऽयं प्रत्यत्यगतकेसरी व्यासतीर्थगुरुर्भूयाद् अस्मदिष्टार्थसिद्धये तपोविद्याविरक्त्यादि सद्गुणौगाकरानहं वादिराजगुरून् वन्दे ग्रीपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरुवे नमो अत्यन्तदयाळवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्ध्यन्ति मनोरथाः। ಹರಿ ಓಂ ಶ್ರೀಗುರುಭ್ಯೋ ನಮಃ. ವ್ಯಾಸತೀರ್ಥರ ಆರಾಧನೆಯನ್ನು ಮಾಡ್ತಾ ಇರುವುದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಶ್ರೀ ವ್ಯಾಸತೀರ್ಥರು ಅದೇ ವಿಧವಾಗಿ ಶ್ರೀ ವಾದಿರಾಜ ತೀರ್ಥರು ಕೂಡ, ವ್ಯಾಸತೀರ್ಥರು ವಾದಿರಾಜ ತೀರ್ಥರು ಇಬ್ಬರೂ ಕೂಡ ಮಧ್ವ ಸಮಾಜಕ್ಕೆ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಆರಾಧನೆ ಕೂಡ ಒಂದಾದ ಮೇಲೆ ಒಂದು, ಮೊದಲು ವಾದಿರಾಜ ತೀರ್ಥರ ಆರಾಧನೆ, ನೆಕ್ಸ್ಟ್ ಡೇನೆ ವ್ಯಾಸರಾಯ ತೀರ್ಥರ ಆರಾಧನೆ ಬರುತ್ತೆ. ಆ ವ್ಯಾಸರಾಯ ತೀರ್ಥರನ್ನು ವಿಶೇಷವಾಗಿ ಇವತ್ತು ಸ್ಮರಣೆ ಮಾಡ್ತಾ ಅವರು ಮಾಡಿದಂಥ ಕೊಡುಗೆ ನಮಗೆ ಕೊಟ್ಟಿರುವಂತಹ ಒಂದು ಸೌಭಾಗ್ಯ ಎಂಥದ್ದು ಅಂತ ಸ್ವಲ್ಪ ಸ್ಮರಣೆ ಮಾಡೋಣ. ಅದಕ್ಕೆ ಮುಂಚೆ ಅವರ ನಾವು ಧ್ಯಾನ ಶ್ಲೋಕಗಳಲ್ಲಿ ಅವರನ್ನು ಕೀರ್ತಿಸ್ತೀವಿ. ಅದರ ಅರ್ಥ ಸ್ವಲ್ಪ ನೋಡಿಬಿಟ್ಟು ಅವರ ಕೃತಿಗಳ ಬಗ್ಗೆ ಮಾತಾಡೋಣ. ನಾವು ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಅಂತ ಹೇಳ್ತೀವಿ. ಇದರ ಅರ್ಥ ಏನು? ಅರ್ಥಿ ಕಲ್ಪಿತ ಕಲ್ಪ ಅಯಂ ಅಂಥೇಳಿ. ಅರ್ಥಿಗಳು ಬೇಡುವವರು, ಭಕ್ತರು ಯಾರಾದರೆ ಶ್ರೀ ವ್ಯಾಸತೀರ್ಥರ ಹತ್ರ ಹೋಗಿ ಅವರನ್ನು ಬೇಡ್ತಾರೋ ಅಂತಹ ಅರ್ಥಿಗಳು ಬೇಡಿದವರ ಕಲ್ಪಿತ ಅಂದರೆ ಅವರು ಏನು ಬೇಕಂತ ಬಯಸಿದ್ದಾರೋ ಅದರನ್ನು ಕೊಡುವುದರಲ್ಲಿ ಕಲ್ಪವೃಕ್ಷದಂತೆ ಇರುವವರು. ಅಂತೆ ಕಲ್ಪವೃಕ್ಷ ಹೇಗಾದರೆ ಬೇಡಿದ್ದನ್ನು ಕೊಡುತ್ತೋ ಹಾಗೆ ವ್ಯಾಸತೀರ್ಥರು ಕೂಡ ಬೇಡಿದ್ದನ್ನು ನಮಗೆ ಅನುಗ್ರಹ ಮಾಡ್ತಾರೆ ಅಂಥೇಳಿ ಅದರ ಭಾವ. ಅರ್ಥಿ ಕಲ್ಪಿತ ಕಲ್ಪ ಅಯಂ. ಈ ವ್ಯಾಸತೀರ್ಥರು ನಮಗೆ ಕಲ್ಪವೃಕ್ಷದಂತೆ ಇದ್ದಾರೆ. ಪ್ರತ್ಯರ್ಥಿ ಗಜಕೇಸರಿ. ಪ್ರತ್ಯರ್ಥಿ ಅಂದರೆ ಪ್ರತಿದ್ವಂದ್ವಿ, ಅಂದರೆ ತಪ್ಪು ಸಿದ್ಧಾಂತವನ್ನು ಹೇಳುವವರು ಯಾರಿದ್ದಾರೋ ಪ್ರತ್ಯರ್ಥಿಗಳು, ಅವರಿಗೆ ಅವರು ಪ್ರತ್ಯರ್ಥಿಗಳು ಗಜಗಳಂತೆ ಆನೆಗಳಂತಿದ್ದೆ, ಅವರಿಗೆ ಸಿಂಹದಂತೆ ವ್ಯಾಸತೀರ್ಥರು. ಅಂದರೆ ಆನೆಗಳನ್ನು ಹೇಗೆ ಸಿಂಹ ಗಂಡಸ್ಥಲದ ಮೇಲೆ ಏರಿ ಅದನ್ನು ಸೀಳಿಸಿ ಆನೆಯನ್ನು ಕೊಂದು ಹಾಕತ್ತೆ, ಹಾಗೆ ಆ ಪ್ರತ್ಯರ್ಥಿಗಳನ್ನುವ ಆನೆಗಳಿಗೆ ಅಂದರೆ ಅವರನ್ನೇ ಫಿಸಿಕಲ್ ಆಗಂತಲ್ಲ, ಅವರು ಮಾಡುವ ತಪ್ಪು ಸಿದ್ಧಾಂತಗಳು ಯಾವುದಿದೋ ಅದನ್ನು ಖಂಡನೆ ಮಾಡ್ತಾರಂತಿದ್ರು. ಅಂದರೆ ಪ್ರತ್ಯರ್ಥಿಗಳೆನ್ನುವ ಆನೆಗಳಿಗೆ ಸಿಂಹದಂತೆ ಇರುವಂಥವ್ರು ವ್ಯಾಸತೀರ್ಥರು. ಅಂದರೆ ಪ್ರತ್ಯರ್ಥಿ ಗಜಕೇಸರಿ ಅಂಥೇಳಿ. ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮತ್ ಇಷ್ಟಾರ್ಥ ಸಿದ್ಧಯೇ. ನಮ್ಮ ಇಷ್ಟಾರ್ಥಗಳನ್ನು ಬೇಡಿದವನ್ನು ಸಿದ್ಧಿಸುವುದಕ್ಕಾಗಿ ವ್ಯಾಸತೀರ್ಥ ಗುರುಗಳು ಇದ್ದು ನಮ್ಮನ್ನು ಅನುಗ್ರಹ ಮಾಡಲಿ ಅಂಥೇಳಿ ಅವರನ್ನು ಪ್ರಾರ್ಥನೆ ಮಾಡುವುದು ಆ ಪ್ರಾರ್ಥನಾ ಶ್ಲೋಕದ ಉದ್ದೇಶವಾಗಿದೆ. ಶ್ರೀ ವ್ಯಾಸತೀರ್ಥರು ಅವರು ಮಾಡಿದ ಮಹಿಮೆಗಳು ತುಂಬ ಇದೆ. ನಿಮಗೆ ಎಲ್ಲ ತಿಳಿದಂತೆ ಶ್ರೀಕೃಷ್ಣದೇವರಾಯರನ್ನು ಅವರನ್ನು ಕುಹುಯೋಗದಿಂದ ರಕ್ಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಎಷ್ಟೋ ಧರ್ಮ ಕಾರ್ಯಗಳು ಮಾಡಿದ್ದಾರೆ, ಬಹಳ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ವಾದ ವಿವಾದಗಳನ್ನು ಮಾಡಿ ತಪ್ಪು ಸಿದ್ಧಾಂತಗಳನ್ನು ಖಂಡಿಸಿದ್ದಾರೆ. ಆ ವಿಧವಾಗಿ ಅವರು ಮಾಡಿದ ಅನೇಕ ಕೃತಿಗಳಲ್ಲಿ ಪ್ರಖ್ಯಾತವಾಗಿರುವುದು ವ್ಯಾಸತ್ರಯ ಅಂತ ಪ್ರಸಿದ್ಧಿಗೊಂಡಿರುವಂಥದ್ದು 3 ಕೃತಿಗಳಿವೆ. ನ್ಯಾಯಾಮೃತ, ತಾತ್ಪರ್ಯ ಚಂದಿಕ ಮತ್ತು ತರ್ಕತಾಂಡವ ಅನ್ನುವ ಈ 3 ಕೃತಿಗಳಿವೆ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಪರಿಚಯ ನೋಡೋಣ. ನ್ಯಾಯಾಮೃತ, ನ್ಯಾಯ, ತರ್ಕ, ಲಾಜಿಕ್ ಅದನ್ನು ಉಪಯೋಗಿಸಿಕೊಂಡು, ಅಂದರೆ ಕೇವಲ ಶುಷ್ಕ ತರ್ಕವಲ್ಲ, ಎಲ್ಲ ಪ್ರಮಾಣಗಳನ್ನು ಇಟ್ಟುಕೊಂಡು ಅದನ್ನು ಅಮೃತದಂತೆ ನಮಗೆ ಮೋಕ್ಷದಾಯಕವಾಗಿರುವುದಕ್ಕಾಗಿ ಇರುವಂತಹ ಗ್ರಂಥ ಮಾಡಿದ್ದಾರೆ. ಇದು ಪ್ರಖ್ಯಾತವಾಗಿರುವಂತಹ ಇಡೀ ಅದ್ವೈತ ಗ್ರಂಥಗಳನ್ನು ಪರಿಶೋಧನೆ ಮಾಡಿ ಅವುಗಳಲ್ಲಿರುವ ದೋಷಗಳನ್ನು ಹಿಡಿದು ತೋರಿಸಿಕೊಟ್ಟಿದ್ದಾರೆ. ಇದರಲ್ಲಿ ಉದಾಹರಣೆಗೆ ಅದ್ವೈತ ಹೇಳುತ್ತೆ ಪರಬ್ರಹ್ಮ, ಬ್ರಹ್ಮ ಅಂದರೆ ಪರಬ್ರಹ್ಮ, ಪರಮಾತ್ಮ ಶ್ರೀಮನ್ನಾರಾಯಣ, ಅವನು ನಿರ್ಗುಣ, ನಿರಾಕಾರ, ಅವಾಚ್ಯ ಮುಂತಾದ ವಾದಗಳನ್ನು ಇಟ್ಟಿದ್ದಾರೆ. ಇದರ ಸರಿಯಾದ ಅಂದರೆ ಅದ್ವೈತ ಪರವಾದ ನಿರ್ವಚನದಿಂದ ಆ ಶಬ್ದಗಳನ್ನು ಬಳಸಿದ್ದಾರೆ. ನಿರ್ಗುಣ, ಪರಮಾತ್ಮ ನಿರ್ಗುಣ ಅಂತ ಹೇಳಿದರೆ ಪ್ರಾಕೃತ ಗುಣರಹಿತ ಅಂತ ಉಪನಿಷತ್ತು ವೇದಗಳಲ್ಲಿ ಬರುವಂತಹ ಮಾತು. ಅದನ್ನು ಅವರು ನಿರ್ಗುಣ, ಅವನಿಗೆ ಯಾವ ಗುಣಗಳೂ ಇಲ್ಲ, ಅಂದರೆ ಕ್ವಾಲಿಟೀಸ್, ಆಟ್ರಿಬ್ಯೂಟ್ಲೆಸ್ ಅಂತೇಳಿ. ಅವನಿಗೆ ಜ್ಞಾನಾನಂದಾತ್ಮಕ ಅಂತ ಹೇಳ್ತೀವಿ, ಅಜ್ಞಾನ, ಆನಂದ, ಇವು ಯಾವ ಗುಣಗಳು ಅವನಲ್ಲಿಲ್ಲ.
ಅವನು ಎಲ್ಲ ಗುಣಗಳಿಂದ ದೂರನಾಗಿದ್ದಾನೆ, ಗುಣರಹಿತ ಅಂತ ಹೇಳಿ ಹೀಗೆ ಅದನ್ನು ಹೇಳ್ತಾರೆ. ಅದು ಸರಿಯಲ್ಲ. ಅದೇ ವಿಧವಾಗಿ ಪರಮಾತ್ಮ ನಿರಾಕಾರ ಅಂತ ಹೇಳಿದರೆ ಅವನಿಗೆ ಪ್ರಕೃತಿ ಸಂಬಂಧವಾದ ಆಕಾರ ಇಲ್ಲ, ಆದರೆ ಅಪ್ರಾಕೃತ ಆಕಾರ, ಹೇಗೆ ಅವನಿಗೆ ಕೈ ಕಾಲು, ಸುಂದರವಾದ ಕಣ್ಣಿದೆ, ಸುಂದರವಾದ ಕೈ ಇದೆ ಅಂತ ವರ್ಣನೆ ಮಾಡ್ತಾರೆ. ಅವನು ಇದು ಮಾಡಿದ ಅದು ಮಾಡಿದ. ಸೊ ಅವನಿಗೆ ಆಕಾರ ಅಪ್ರಾಕೃತವಾದ ಆಕಾರ ಇದೆ. ಹಾಗಿರುವ ಪರಮಾತ್ಮ ಅವನಿಗೆ ಯಾವ ಆಕಾರವೂ ಇಲ್ಲ, ಅಪ್ರಾಕೃತ ಆಕಾರವೂ ಇಲ್ಲ ಅಂತೇಳಿ ಅವರು ಹೇಳಿದರೆ ಅದು ಸರಿಯಲ್ಲ. ಅದಕ್ಕೆ ಅದರ ಸರಿಯಾದ ಅವರು ತಿಳುವಳಿಕೆಯಲ್ಲಿ ಬರುವಂತಹ ನಿರ್ಗುಣತ್ವ, ಅವರ ತಿಳುವಳಿಕೆಯಲ್ಲಿ ಬರುವಂತಹ ನಿರಾಕಾರತ್ವ ಅದು ಹಾಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹಾಗೆ ಅವಾಚ್ಯ ಪರಮಾತ್ಮ, ಅವಾಚ್ಯ ಅಂದರೆ ನಮಗೆ ವಾಗತೀತ, ನಮ್ಮ ವಾಕ್ಯ ಗೋಚರನಾಗುವವನಲ್ಲ ಅವನು ಅಂತ ಹಾಗೆ ಅರ್ಥವೇ ಹೊರತು ಅವನು ಪೂರ್ತಿ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥವೇ ಹೊರತು ಅವನನ್ನು ವರ್ಣನೆ ಮಾಡಲಿಕ್ಕೇ ಆಗೋದಿಲ್ಲ. ಯಾಕಂದರೆ ಇಷ್ಟು ವೇದಗಳು, ಉಪನಿಷತ್ತುಗಳು, ಇತಿಹಾಸ ಪುರಾಣಗಳು ಅವನನ್ನು ವರ್ಣನೆ ಮಾಡ್ತಾ ಇದೆ. ಅವನು ವರ್ಣನಾತೀತ ಅಂದರೆ ವರ್ಣನಕ್ಕೆ ಮೀರಿ ನಿಂತಿದ್ದಾನೆ ಅಂತ ಹೇಳ್ಬಹುದೇ ಹೊರತು ವರ್ಣಿಸಲಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವ ಅರ್ಥ ಸರಿಯಲ್ಲ. ಅದಕ್ಕೆ ಅವಾಚ್ಯತ್ವ, ಅದ್ವೈತ ಪರವಾದ ಅವಾಚ್ಯತ್ವ ಅವನಿಗಿಲ್ಲ. ಅವನು ವಾಗತೀತ ಅನ್ನುವಂಥದ್ದು ಇದೆ ಅಷ್ಟೇ ಹೊರತು ಆ ವಿಧವಾಗಿ ಅವರು ಹೇಳುವುದು ಸರಿಯಲ್ಲ ಅಂತ. ಹಾಗೆ ಅವರು ತಪ್ಪುವಾದಗಳನ್ನು ಯಾವುದಿದ್ದಾರೋ ಆ ತಪ್ಪುವಾದಗಳನ್ನು ತಗೊಂಡು ಅದನ್ನು ಖಂಡನೆ ಮಾಡಿದ್ದಾರೆ. ಹಾಗೆ ಈ ಜಗತ್ತೆಲ್ಲ ಅಸತ್ಯ ಮಿಥ್ಯ ಅಂತ ಹೇಳಿದರೆ ಜಗತ್ ಮಿಥ್ಯತ್ವವಾದವನ್ನು ಕೂಡ ಖಂಡನೆ ಮಾಡಿ ಹೇಳಿದ್ದಾರೆ. ಅವರು ಮಿಥ್ಯ ಅಂತ ಹೇಳಿದರೆ ಸುಳ್ಳು ಅಂತ ಅರ್ಥ ಅಲ್ಲ, ಮಿಥ್ಯ ಅಂದರೆ ಬೇರೆ ಬೇರೆ ನಿರ್ವಚನಗಳನ್ನು ಕೊಡ್ತಾ ಇದ್ದಾರೆ ಅವರು. ಅಂದರೆ ಉದಾಹರಣೆಗೆ ಮಿಥ್ಯತ್ವ ಅಂತ ಹೇಳಿದಾಗ ಅದು ನಾವು ಅಸತ್ತು ಅಂತ ನೀವು ಹೇಳ್ತೀರಾ ಅಂದರೆ ಅದ್ವೈತಿಗಳನ್ನು ಹೇಳ್ತಾರೆ, ನೀವು ಅಸತ್ ಅಂತ ಹೇಳ್ತೀರ, ಅದು ಅಸತ್ತಲ್ಲ, ಸತ್ತು ಅಲ್ಲ, ಅಸತ್ತಲ್ಲ, ಸದಸದ್ ವಿವಿಕ್ತ ಅಂತ. ಅಂದರೆ ಈ ಜಗತ್ತು ನಾವು ಸುಳ್ಳು ಅಂತ ಹೇಳ್ತಾ ಇಲ್ಲ ರೀ, ಈ ಜಗತ್ತು ಸತ್ತು ಅಲ್ಲ, ಅಸತ್ತು ಅಲ್ಲ, ಅಂದರೆ ನಿಜವೂ ಅಲ್ಲ, ಸುಳ್ಳೂ ಅಲ್ಲ, ಇದು ಮೂರನೇದು. ಅದು ಯಾವುದು ಅಂದರೆ ಸತ್ತು ಅಸತ್ತು ಎರಡು ಆಗದೇ ಇರುವಂಥದ್ದು ಒಂದಾಗಿದೆ ಅಂತ ಈ ಮಿಥ್ಯಾತ್ವ ಡೆಫಿನೇಷನ್ ಕೊಡ್ತಾರೆ. ಅದೇ ವಿಧವಾಗಿ ಅದು ಖಂಡನೆ ಮಾಡಿದ್ದಾರೆ ವ್ಯಾಸತೀರ್ಥರು. ಇಲ್ಲ, ಇದು ಅಂಥದ್ದು ಸದಸದ್ ವಿವಿಕ್ತವಲ್ಲ, ಇದು ಸತ್ಯ, ಜಗತ್ತು ಸತ್ಯವೇ ಆಗಿದೆ ಅಂಥೇಳಿ. ಅದೇ ವಿಧವಾಗಿ ಮಿಥ್ಯಾ ಅನ್ನೋ ಶಬ್ದಕ್ಕೆ ಆ ಅರ್ಥ ಕೂಡೋದಿಲ್ಲ. ಅಂದರೆ ಅವರು ಹೇಳುವಂತಹ ಮಿಥ್ಯಾ ಅನ್ನುವ ಡೆಫಿನಿಷನ್ನು ಸರಿ ಹೋಗೋದಿಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲಿಲ್ಲ, ಮಿಥ್ಯಾ ಹಾಗಲ್ಲ. ಅದು ಮಿಥ್ಯಾ ಅನ್ನೋ ಶಬ್ದಕ್ಕೆ ಅವರು ಇನ್ನೊಂದು ಹೇಳಿದ್ದಾರೆ, ತ್ರೈಕಾಲ ಬಾಧಿತ ಅಂದರೆ ಮೂರು ಕಾಲಗಳಲ್ಲಿ ಇರುವುದು ತ್ರೈಕಾಲ ಬಾಧಿತ್ವ ಇರುವುದು, ಅದು ತ್ರೈಕಾಲ ಬಾಧಿತ್ವ ಇಲ್ಲದೆ ಇರುವುದು ಅದು ಸತ್ಯವಾದದ್ದು. ಸತ್ಯ ಅಂದರೆ ತ್ರಿಕಾಲ ಅಬಾಧಿತ ಆಗಬೇಕು. ತ್ರಿಕಾಲ ಬಾಧಿತತ್ವ ಇದ್ದರೆ ಅಂದರೆ ಮೂರು ಕಾಲಗಳಲ್ಲಿ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಮೂರು ಕಾಲಗಳಲ್ಲಿಯೂ ಇರಬೇಕು, ಯಾವಾಗಲೂ ಇರಬೇಕು. ಅದು ನಿತ್ಯತ್ವದ ಡೆಫಿನೇಷನ್. ಅದನ್ನು ತಗೊಂಡು ಸತ್ಯತ್ವ ಅಂತ ತಗೊಂಡು ಯಾವುದು ನಿತ್ಯವಲ್ಲವೋ ಅದು ಮಿಥ್ಯ ಅಂತ, ಅನಿತ್ಯವಾದದ್ದನ್ನು ಮಿಥ್ಯ ಅಂತ ತೋರಿಸುವುದಕ್ಕಾಗಿ ಅವರು ಹೇಳಿದಾಗ ಅದು ಸರಿಯಲ್ಲ. ಅಂತಹ ಮಿಥ್ಯ ಅಂದರೆ ಅವರು ಹೇಳುವಂತಹ ಮಿಥ್ಯಾ ಪದಾರ್ಥ ಈ ಜಗತ್ತಿಗೆ ಕೂಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಅವರು ಅನಿರ್ವಚನೀಯ, ಮಿಥ್ಯ ಅಂದರೆ ಅನಿರ್ವಚನೀಯ, ಅದು ಅನ್ಡಿಫೈನಬಲ್ ಅಂದರೆ ಯಾರಿಗೆ ಅನಿರ್ವಚನೀಯ, ನಮಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಇರಬಹುದು. ಪರಮಾತ್ಮನಿಗೆ ಅವನು ಸೃಷ್ಟಿಕರ್ತ, ಎಲ್ಲವೂ ಮಾಡಿದ್ದಾನೆ. ಈ ವಿಧವಾಗಿ ಅನಿರ್ವಚನೀಯ ಅನ್ನೋದು ಕೂಡ ಕೂಡುವಂಥ ಅರ್ಥ ಅಲ್ಲ, ಅದು ಸರಿಯಲ್ಲ. ಹೀಗೆ ಅವರು ಬೇರೆ ಬೇರೆ ಡೆಫಿನೇಷನ್ಸ್ ಏನು ಕೊಟ್ಟಿದ್ದಾರೋ ಅವೆಲ್ಲದಕ್ಕೂ ಸಮಾಧಾನ ಕೊಟ್ಟು ಅವೆಲ್ಲವನ್ನು ನಿರಾಕರಣೆ ಮಾಡಿದ್ದಾರೆ ಈ ನ್ಯಾಯಾಮೃತ ಗ್ರಂಥದಲ್ಲಿ. ಅಂದರೆ ಒಂದು ಡಿಸಿಪ್ಲಿನ್ಡ್ ವೇನಲ್ಲಿ ಆಚಾರ್ಯ ಮಧ್ವರು ತೋರಿಸಿದ ಮಾರ್ಗದಲ್ಲಿ ಈ ಅದ್ವೈತ ತಪ್ಪು ಸಿದ್ಧಾಂತ ಅಂಥೇಳಿ, ಯಾಕಂದರೆ ನಾನು ದೇವರು ಒಂತೆ ಅಂತ ಹೇಳಿ ದೇವರನ್ನು ನಿಂದೆ ಮಾಡಿದಂತಾಗತ್ತೆ. ಆದ್ದರಿಂದ ಇದು ಕೇವಲ ಪರಮತ ಖಂಡನ ಮಾಡಬೇಕಂತ ಅಲ್ಲ, ತಪ್ಪು ಸಿದ್ಧಾಂತ ಇರಬಾರದು, ತಪ್ಪು ತಿಳುವಳಿಕೆ ಇರಬಾರದು ಭಗವಂತನ ಬಗ್ಗೆ ಅನ್ನುವ ಒಂದು ಕಳಕಳಿಯಿಂದ ಮಾಡಿರುವಂಥದ್ದು. ಆದ್ದರಿಂದ ಇದು ಅದ್ವೈತ ಖಂಡನವೇ ಈ ಗ್ರಂಥದ ಮುಖ್ಯ ಉದ್ದೇಶವಾಗಿದೆ. ಆ ವಿಧವಾಗಿ ನ್ಯಾಯಾಮೃತ ಅನ್ನೋದು ಈ ವ್ಯಾಸತ್ರಯದಲ್ಲಿ ಮೊದಲನೆಯದು. ಅದಾದ ಮೇಲೆ ತಾತ್ಪರ್ಯ ಚಂದ್ರಿಕಾ ಅನ್ನೋದು ಇನ್ನೊಂದು ಗ್ರಂಥ ವ್ಯಾಸರಾಯರು ಮಾಡಿರುವಂಥದ್ದು. ನಮ್ಮ ಶ್ರೀ ಮಧ್ವಾಚಾರ್ಯರು ಮಾಡಿರುವಂತಹ ಬ್ರಹ್ಮಸೂತ್ರ ಭಾಷ್ಯ ಯಾವುದಿದೋ ಆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾರಾಯರು ತತ್ವಪ್ರಕಾಶಿಕ ಅನ್ನುವ ಟೀಕೆಯನ್ನು ಬರೆದಿದ್ದಾರೆ. ಆ ತತ್ವಪ್ರಕಾಶಿಕ ಟೀಕೆಗೆ ವ್ಯಾಖ್ಯಾನ ರೂಪಕವಾಗಿ ಹೊರಟಿರುವಂಥದ್ದೇ ಈ ತಾತ್ಪರ್ಯ ಚಂದ್ರಿಕಾ. ಚಂದ್ರಿಕಾ ಅಂತಲೂ ಪ್ರಸಿದ್ಧವಾಗಿದೆ, ತಾತ್ಪರ್ಯ ಚಂದ್ರಿಕಾ ಅಂತಲೂ ಹೇಳ್ತಾರೆ. ಇದು ಮಧ್ವ ಸಿದ್ಧಾಂತ, ಮಧ್ವರು ತಗೊಂಡ ಪಾಠ, ಮಧ್ವರ ಪ್ರತಿಪಾದನೆ ವಿಧಾನ, ವಿಷಯ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ, ಅತ್ಯಂತ ಸಮಂಜಸವಾಗಿದೆ ಅಂತ ಇಲ್ಲಿ ವ್ಯಾಸತೀರ್ಥರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ವಿಧವಾಗಿ ಮಧ್ವರ ಉದ್ದೇಶ ಯಾವುದು ಇದೆಯೋ ಅದು ಸತ್ಸಿದ್ಧಾಂತವೇ ಆಗಿದೆ. ಸತ್ಸಿದ್ಧಾಂತವೇ ಆಗಿರುವಂತಹ ಮಧ್ವರ ಉದ್ದೇಶ ಅದು
ಸರಿಯಾಗಿದೆ ಅಂಥೇಳಿ ಅಪಸಿದ್ಧಾಂತಗಳನ್ನು ಹೇಗೆ ಖಂಡನೆ ಮಾಡಿದೆ, ಆಚಾರ್ಯರು ಹೇಗೆ ಖಂಡನೆ ಮಾಡಿದ್ದಾರೆ ಅಂತ ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಈ ತಾತ್ಪರ್ಯ ಸಂಧಿಕೆಯಲ್ಲಿ. ಶ್ರೀ ವ್ಯಾಸತೀರ್ಥರು ಅಲ್ಲಿ ಹೇಳಿದಂತೆ ಸೂತ್ರೇ ಭಾಷ್ಯೇ ಅನುಭಾಷ್ಯೇ ಚ ಸಂಜ್ಞಾಯ ವಿವೃತೌ ತಥಾ ಟೀಕಾಸು ಚ ಯದ್ ಅಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ ಅಂಥೇಳಿ ವ್ಯಾಸತೀರ್ಥರು ತಮ್ಮ ಉದ್ದೇಶವನ್ನು ಹೇಳ್ತಾರೆ. ಸೂತ್ರ ಭಾಷ್ಯದಲ್ಲಿ, ಅನುಭಾಷ್ಯದಲ್ಲಿ ನ್ಯಾಯ ವಿವೃತಿ, ನ್ಯಾಯ ವಿವರಣ ಅನ್ನುವುದರಲ್ಲಿ, ಅದರ ಟೀಕೆಗಳಲ್ಲಿ ಕೂಡ ನಮಗೆ ಎಷ್ಟೋ ವಿಷಯಗಳಿದೆ. ಆದರೆ ಸಾಮಾನ್ಯ ಜನರಿಗೆ ಯಾವುದು ಸ್ಪಷ್ಟವಾಗಿಲ್ಲವೋ ಅದನ್ನು ಸಾಮಾನ್ಯ ಜನರಿಗಾಗಿ ಮತ್ತಿಷ್ಟು ಸ್ಪಷ್ಟೀಕರಣ ಮಾಡ್ತಾ ಇದ್ದೀನಿ ಅಂಥೇಳಿ ಅದನ್ನು ಆ ಗ್ರಂಥದ ಉದ್ದೇಶವನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಸೂತ್ರಂ ಪ್ರಕಾಶ್ಯೇತೆ ಘಟನಾ ಘಟನೆಮಯ ಸ್ವೀಯಾನ್ಯ ಪಕ್ಷಯೋ ಸಮ್ಯಕ್ ವಿಧಾಂ ಕುರುವಂತು ಸೂರಯ ಜ್ಞಾನಿಗಳು ನಾನು ಪ್ರತಿ ಸೂತ್ರವನ್ನು ಅದರ ವಿಸ್ತಾರವನ್ನು ಹೇಳ್ತಾ ಇದ್ದೀನಿ, ಯಾವುದು ಸರಿ ಯಾವುದು ಸರಿ ಇಲ್ಲ ಅನ್ನೋದು ನನ್ನಿಂದ ಹೀಗೆ ಹೇಳಲ್ಪಡ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಪಕ್ಷ ಯಾವುದು, ನಮ್ಮ ಪಕ್ಷ ಎಂಥದ್ದು, ಅನ್ಯರ ಪಕ್ಷ ಎಂಥದ್ದು, ಅದರ ವಿಸ್ತಾರವನ್ನು ಚೆನ್ನಾಗಿ ತಿಳಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಇದನ್ನು ಜ್ಞಾನಿಗಳು ಸ್ವೀಕಾರ ಮಾಡಲಿ ಅಂತೇಳಿ ಹೀಗೆ ಆ ಗ್ರಂಥದ ಉದ್ದೇಶವನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ನಾವು ಒಂದು ದೃಷ್ಟಾಂತ ತಗೊಳ್ಳೋಣ. ಬ್ರಹ್ಮಸೂತ್ರಗಳಲ್ಲಿ ಮೊದಲನೇ ಅಧ್ಯಾಯದ 3ನೇ ಪಾದದ 8ನೇ ಅಧಿಕರಣದಲ್ಲಿ ಬರುವಂಥದ್ದು ಭೂಮಾ ಸಂಪ್ರಸಾದಾತ್ ಅಧ್ಯುಪದೇಶಾತ್ ಅಂತ ಒಂದು ಓಂ, ಭೂಮಾ ಸಂಪ್ರಸಾದಾತ್ ಅಧ್ಯುಪದೇಶಾತ್ ಓಂ ಅಂತ ಒಂದು ಸೂತ್ರ ಇದೆ. ಅದು ಮಿಕ್ಕವರೆಲ್ಲ ಕೂಡ ಅದನ್ನು ಓಂ ಭೂಮಾ ಸಂಪ್ರಸಾದಾತ್ ಅಧ್ಯುಪದೇಶಾಚ್ಚ ಓಂ ಅಂತೇಳಿ ಚಕಾರವನ್ನು ಅಲ್ಲಿ ಹಾಕಿದ್ದಾರೆ. ಆಚಾರ್ಯ ಮಧ್ವರು ಚಕಾರ ಹಾಕಿಲ್ಲ. ಸೊ ಬೇರೆಯವರು ಚಕಾರ ಕೊನೆಗೆ ಹಾಕಿ ಮಧ್ವರು ಹಾಗೆ ಹಾಕಿಲ್ಲ, ಅದು ಸರಿಯಿಲ್ಲ. ಯಾಕಂದ್ರೆ ಇಲ್ಲಿ ಸಂಪ್ರಸಾದಾತ್ ಅಧ್ಯುಪದೇಶಾತ್ ಅಂತ 2 ಕಾರಣಗಳು ಹೇಳಿದ್ದಾರೆ. ಆದ್ದರಿಂದ 2 ಇರುವುದರಿಂದ ಅದು ಎರಡು ಕೂಡ ಒಂದೇ ಕಾರಣವಾಗಿದೆ. ಎರಡನ್ನು ಒಂದೇ ಕಾರಣ ಹೇಳ್ತಾ ಹೌದು, ಎರಡಿರುವ ಕಾರಣದಿಂದ ಅದಕ್ಕೆ ಚಕಾರ ಹಾಕಬೇಕು, ಆಚಾರ್ಯರು ಮಧ್ವರು ಹಾಕಿಲ್ಲ ಅಂತ ವಿಮರ್ಶನೆ ಮಾಡಿದ್ದಾರೆ. ಆದರೆ ವ್ಯಾಸತೀರ್ಥರು ಸ್ಪಷ್ಟ ಮಾಡ್ತಾರೆ, ಆಚಾರ್ಯರು ಚಕಾರ ಹಾಕದೇ ಇರುವುದಕ್ಕೆ ಅನೇಕ ಕಾರಣಗಳಿವೆ. ಆದರೆ ಇಲ್ಲಿ ಆಚಾರ್ಯರು ಚಕಾರ ಹಾಕದಿರುವುದೇ ಸರಿ. ಯಾಕೆ ಅಂದರೆ ಇತರ ಭಾಷ್ಯಕಾರರು ಒಂದೇ ಕಾರಣ ಹೇಳಿ ಅದರಿಂದ ಚಕಾರ ಹಾಕಬೇಕು ಅಂತ ಹೇಳಿದ್ದಾರೆ. ಅವರು ಹೇಳಿದ ಒಂದೇ ಕಾರಣವೂ ಸರಿಯಲ್ಲ, ಚಕಾರ ಹಾಕಬೇಕನ್ನುವುದೂ ಸರಿಯಲ್ಲ. ಆಚಾರ್ಯರು ಅವು ಬೇರೆ ಬೇರೆ ಕಾರಣಗಳಂತ ಹೇಳಿ, ಅದು ಆ 2 ಕಾರಣಗಳು ಕೂಡ ಅವರು ಹೇಳಿದ ಕಾರಣಗಳಲ್ಲ, ಅವರು ಯಾವುದೋ ಪಂಚಪ್ರಾಣಗ ಅಂತ ಹೇಳಿ ಹಾಗೆ ತಗೊಂಡು ಹಾಗೆ ಹೋಗಿದ್ದಾರೆ, ಅದು ಸರಿ ಇಲ್ಲ ಅಂತ ಅದು ವಿಮರ್ಶೆ ಮಾಡಿ ಈ ಚಕಾರ ಯಾಕೆ ಹಾಕಿಲ್ಲ ಅಂತ ಹೇಳಿದರೆ ಇವು 2 ಬೇರೆ ಬೇರೆ ಕಾರಣಗಳು. ಆದ್ದರಿಂದ ಅವರು ಹೇಳಿದಂತಹ ಕಾರಣ ಅನೇಕ ದೋಷಗಳಿಂದ ಕೂಡಿರುವಂಥದ್ದು, ದೋಷಭರಿತವಾಗಿದೆ. ಆ ಕಾರಣ ಸರಿಯಲ್ಲ, ಸರಿಯಾದ ಕಾರಣಗಳು ಹೀಗಿವೆ ಅಂತ ಹೇಳಿದ್ದಾರೆ. ಇದು ಏನು, ಈ ಸೂತ್ರ ಏನು ಹೇಳುತ್ತೆ? ಭೂಮ ಅಂತ ಹೇಳಿದರೆ ಪೂರ್ಣ, ಸಂಪೂರ್ಣ, ಸರ್ವೋತ್ತಮ ಅನ್ನುವ ಅರ್ಥ. ಭಗವಂತ ಭೂಮ ಅಂದರೆ ಅವನು ಪೂರ್ಣನಾಗಿದ್ದಾನೆ, ಸಂಪೂರ್ಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಯಾಕೆ ಅಂತ ಹೇಳಿದರೆ ಸಂಪ್ರಸಾದಾತ್, ಸಮ್ಯಕ್ ಪ್ರಸಾದಾತ್. ಏನು ಆ ಪ್ರಸಾದ, ಆನಂದ, ಅದು ಸಮ್ಯಕ್ ಅಂದರೆ ಎಲ್ಲವನ್ನೂ ಮೀರಿದೆ. ಎಲ್ಲವನ್ನು ಮೀರಿರುವುದು ಮಾತ್ರವಲ್ಲ, ಅನಂತವಾಗಿ, ಎಲ್ಲವನ್ನು ಮೀರಿ ಅನಂತವಾಗಿರುವಂತಹ ಆನಂದ ಇರೋ ಕಾರಣದಿಂದಾಗಿ ಅವನು ಸರ್ವೋತ್ತಮ, ಪೂರ್ಣ. ಅಷ್ಟೇ ಅಲ್ಲದೆ ಅಧ್ಯುಪದೇಶ ಅದು ಇನ್ನೊಂದು ಕಾರಣ. ಆದ್ದರಿಂದ ಚಕಾರ ಹಾಕಿದ 2 ಒಂದೇ ಕಾರಣ ಅಂತ ಆಗುತ್ತೆ, ಅಲ್ಲ, ಚಕಾರ ಹಾಕಿಲ್ಲ. ಯಾಕಂದ್ರೆ ಇದು ಇನ್ನೊಂದು ಕಾರಣ. ಅಧ್ಯುಪದೇಶಾತ್ ಅಂತ ಹೇಳಿದರೆ ಸರ್ವೇಶಾಂ ಉಪರಿ ಉಪದೇಶಾತ್ ಅಂತೇಳಿ. ಅಂದರೆ ಏನು, ಅವನು ಸರ್ವೋತ್ತಮ, ಎಲ್ಲರಿಗಿಂತಲೂ ಉತ್ತಮ ಅಂತ ಎಲ್ಲ ಕಡೆನೂ ಇದನ್ನು ಉಪದೇಶಿಸಲ್ಪಡುವುದರಿಂದ, ಎಲ್ಲ ಕಡೆ ಇರುವ ಉಪದೇಶ ಎಂಥದ್ದು ಅಂತ ಹೇಳಿದರೆ, ಅಂದರೆ ಉಪದೇಶ ಅಂದರೆ ಇನ್ಸ್ಟ್ರಕ್ಷನ್ ಇಲ್ಲ, ಆದರೆ ನಮಗೆ ಹೇಳಲ್ಪಟ್ಟು ಏನು ಹೇಳಿದೆ ಎಲ್ಲ ಕಡೆ ಶಾಸ್ತ್ರಗಳಲ್ಲಿ ಅಂತ ಹೇಳಿದರೆ ಅವನು ಸರ್ವೋತ್ಕೃಷ್ಟ ಅಂತ ಎಲ್ಲ ಕಡೆ ಯಾರಾದರೆ ಹೇಳಲ್ಪಟ್ಟಿದ್ದಾನೋ ಆ ಕಾರಣದಿಂದಾಗಿ ಕೂಡ ಅವನು ಭೂಮ, ಪೂರ್ಣ. ಯಾಕಂದರೆ ಎಲ್ಲ ಕಡೆ ಅದನ್ನು ಹೇಳ್ತಾ ಇದೆ, ಎಲ್ಲವೂ ಶಾಸ್ತ್ರಗಳು ಅದನ್ನೇ ಹೇಳುತ್ತೆ. ಪರಮಾತ್ಮ ಸರ್ವೋತ್ಕೃಷ್ಟ ಅನ್ನುವ ಉಪದೇಶವನ್ನು ಕೊಡುವಂಥದ್ದಾಗಿದೆ ಎಲ್ಲ ಶಾಸ್ತ್ರಗಳಾದ್ದರಿಂದಲೂ ಇದು ಆದ್ದರಿಂದ ಅವನು ಪೂರ್ಣನಾಗಿದ್ದಾನೆ, ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅನ್ನುವುದು ಇದು ಅನ್ಯ ಪ್ರಮಾಣಗಳಿಗೂ ಅನುಸಾರವಾಗಿರುವಂಥದ್ದು. ಇದು ಎಲ್ಲರಿಗೂ ಒಪ್ಪಿಗೆ ಆಗಿ ಇರತಕ್ಕಂಥದ್ದಾಗಿದೆ. ಹಾಗೆ ಆಚಾರ್ಯರು ಮಧ್ವರು ಮಾಡಿರುವಂಥದ್ದೇ ಸರಿಯಾಗಿದೆ ಅಂಥೇಳಿ ಹೀಗೆ ಸೂಕ್ಷ್ಮ ವಿಷಯ, ಈಗ ಅನೇಕ ಸೂಕ್ಷ್ಮ ವಿಷಯಗಳನ್ನು ನಮಗೆ ತಾತ್ಪರ್ಯ ಸಂಧಿಕೆಯಲ್ಲಿ ವ್ಯಾಸತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಅದು 2ನೇದು ವ್ಯಾಸತ್ರಯದಲ್ಲಿ. 3ನೇದು ತರ್ಕತಾಂಡವ ಅಂಥೇಳಿ. ಶಂಕರರು ಅದ್ವೈತ ಪುನಃಸ್ಥಾಪನೆ ಮಾಡಿದಂತೆ ಎಲ್ಲರಿಗೂ ತಿಳಿದ ವಿಷಯ. ಅದಾದ ಮೇಲೆ ನ್ಯಾಯವೈಶೇಷಿಕರು
ಅವರು ಅದ್ವೈತವನ್ನು ಒಪ್ಪಿಲ್ಲ. ಆದ್ದರಿಂದ ನ್ಯಾಯ ವೈಶೇಷಿಕರಿಗೆ ಅದ್ವೈತಿಗಳಿಗೆ ತುಂಬ ವಿರೋಧ ಇತ್ತು ಆ ಕಾಲದಲ್ಲಿ. ವ್ಯಾಸತೀರ್ಥರ ಕಾಲದಲ್ಲಿ ಅವರು ನ್ಯಾಯಾಮೃತದಿಂದ ಅದ್ವೈತ ಖಂಡನ ಮಾಡಿದಾಗ ಎಲ್ಲರಿಗಿಂತಲೂ ಗಟ್ಟಿಯಾಗಿ ಹೆಚ್ಚಾಗಿ ಅದನ್ನು ಕೊಂಡಾಡಿ ಬಹುವಿಧ ಪ್ರಶಂಸೆ ಮಾಡಿದ್ದಾರೆ ನ್ಯಾಯ. ಯಾಕಂದರೆ ಅವರು ಯಾರ ಜೊತೆಯಲ್ಲಿ ವಾದ ಮಾಡಿ ಅದ್ವೈತಿಗಳ ಜೊತೆ ವಿರೋಧವನ್ನು ಇಟ್ಟುಕೊಂಡಿದ್ದರು, ಅಂಥ ಅದ್ವೈತ ಖಂಡನ ಮಾಡಿದ್ದಾರಾದ್ದರಿಂದ ಆಹಾ ನ್ಯಾಯಾಮೃತ ಮಾಡಿದ್ದಾರೆ ವ್ಯಾಸತೀರ್ಥರು, ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ತುಂಬ ಕೊಂಡಾಡಿದರು ವ್ಯಾಸತೀರ್ಥರನ್ನು. ಆದರೆ ತರ್ಕತಾಂಡವ ಏನಂತ ಹೇಳಿದರೆ ನ್ಯಾಯವೈಶೇಷಿಕ ಸಿದ್ಧಾಂತದ ಖಂಡನಕ್ಕಾಗಿ ಹೊರಟಿರುವಂಥದ್ದು ತರ್ಕತಾಂಡವ. ಅದು ನೋಡೋ ಹೊತ್ತಿಗೆ ಅವ್ರಿಗೆ ತುಂಬ ಬೇಸರವಾಯಿತು. ಆವಾಗ ಅವರೇನಂತ ಹೇಳಿದಂತೆ ನ್ಯಾಯಾಮೃತಾಜಿತ ಕೀರ್ತಿ ತಾಂಡವೇನ ವಿನಾಶಿತ ಅಂತೇಳಿ ಅವರು ಹೇಳಕ್ಕೆ ಶುರು. ಅಂದರೆ ನ್ಯಾಯಾಮೃತದಿಂದ ಒಳ್ಳೆ ಕೀರ್ತಿ ಪಡೆದಿದ್ದಾರೆ ವ್ಯಾಸತೀರ್ಥರು ಅಂತ ಹೇಳಿ ಇವು ನ್ಯಾಯವೈಶೇಷಿಕರ ಒಂದು ಉದ್ಗಾರ. ಅವರು ಹೇಳಿದ್ದರು ತರ್ಕತಾಂಡವ ಮಾಡಿಬಿಟ್ಟು ಆ ಕೀರ್ತಿ ಎಲ್ಲ ಹೊಟ್ಟೋಯ್ತು ಅಂತೇಳಿ. ಅಂದರೆ ಯಾಕಂದರೆ ತರ್ಕತಾಂಡವ ಮಾಡಿದ್ದು ಯಾಕಂದರೆ ನಮ್ಮ ಉದ್ದೇಶ ಯಾವುದೋ ಒಂದು ಮತ ಖಂಡನೆ ಮಾಡಬೇಕಂತ, ತಪ್ಪು ಸಿದ್ಧಾಂತಗಳನ್ನು ಖಂಡನೆ ಮಾಡಬೇಕು, ಅದು ಯಾರೇ ಆಗಲಿ. ಅದ್ವೈತ ವಿಶಿಷ್ಟಾದ್ವೈತ ಹೆಸರುಗಳು ಮುಖ್ಯ ಅಲ್ಲ, ವ್ಯಕ್ತಿಗಳು ಮುಖ್ಯ ಅಲ್ಲ, ಅದರಲ್ಲಿ ಹೇಳುವ ವಿಷಯಗಳು. ಅದು ತಪ್ಪು ವಿಷಯ ಇದ್ದರೆ ಅದು ತಪ್ಪು ಸಾಧನೆಗೆ ನಮಗೆ ಸಾಧನೆ ಮಾಡಲಿಕ್ಕೆ ಅಡ್ಡಿ ಆಗುತ್ತೆ. ಆದ್ದರಿಂದ ಅದನ್ನು ಖಂಡನ ಮಾಡುವುದಕ್ಕೆ ಆ ಉದ್ದೇಶವಾಗಿದೆ. ಈ ಮೀಮಾಂಸಾ, ನ್ಯಾಯ ಮತ್ತು ವೈಶೇಷಿಕ ಅಂತ 3 ಪಂಥದವರಿದ್ದಾರೆ. ಅವರೆಲ್ಲ ಕೂಡ ವೇದಗಳನ್ನು ಪರಮ ಪ್ರಮಾಣ ಅಂತ ಒಪ್ಪುತ್ತಾರೆ. ಅವರಲ್ಲಿ ತುಂಬ ಸಾದೃಶ್ಯಗಳಿವೆ. ಆದರೆ ಮುಖ್ಯವಾಗಿ ನ್ಯಾಯ ವೈಶೇಷಿಕ ಮಾತ್ರ ತುಂಬ ಕ್ಲೋಸ್ ಆಗಿರುವಂಥದ್ದು. ಆ ಎರಡು ಸೇರಿ ನ್ಯಾಯ ವೈಶೇಷಿಕ ಅಂತ ಪ್ರಸಿದ್ಧಿಗೊಂಡಿದೆ. ನ್ಯಾಯ ವೈಶೇಷಿಕ ಅಂದರೆ ಎರಡು ಒಟ್ಟಿಗೆ ಇರುವಂಥದ್ದು, ಎರಡು ಸುಮಾರು ಒಂದೇ ಹೇಳುತ್ತೆ. ಆದ್ದರಿಂದ ನ್ಯಾಯ ವೈಶೇಷಿಕ ಅಂತ ಪ್ರಖ್ಯಾತಿಯಾಗಿರುವಂಥದ್ದು. ಅಂತಹ ನ್ಯಾಯ ವೈಶೇಷಿಕ ಸಿದ್ಧಾಂತದಲ್ಲಿರುವ ದೋಷಗಳನ್ನು ತೋರಿಸಿಕೊಟ್ಟಿದ್ದಾರೆ ಈ ತರ್ಕತಾಂಡವದಲ್ಲಿ. ಉದಾಹರಣೆಗೆ ಸಮವಾಯ ಎನ್ನುವುದು ಅವರಿಗೆ ಅತ್ಯಂತ ಪ್ರಧಾನ. ಸಮವಾಯ ಅಂದರೆ ಒಂದು ವಸ್ತುವು, ಅದರ ಗುಣ ಇವುಗಳನ್ನು ಜೋಡಿಸುವುದಾಗಲಿ, ಇದನ್ನು ಒಂದು ಸಮವಾಯ ಅಂತಾರೆ. ಅದೇ ವಿಧವಾಗಿ ಒಂದು ಹೋಲ್ ಆ್ಯಂಡ್ ಅ ಪಾರ್ಟ್, ಒಂದು ವಸ್ತು ಅದರ ಭಾಗಗಳಿದ್ದರೆ ಆ ಹೋಲ್ ಆ್ಯಂಡ್ ಪಾರ್ಟ್ ಅಂತ ಅದು ಎರಡನ್ನು ಜೋಡಿಸುವಂಥದ್ದು ಒಂದು ಸಮವಾಯ ಅಂಥೇಳಿ. ಇಲ್ಲ ಕಾರಣ ಮತ್ತು ಕಾರ್ಯ ಇವುಗಳನ್ನು ಜೋಡಿಸುವುದು ಒಂದು ಸಮವಾಯ. ಹೀಗೆ ಸಮವಾಯ ಬೇಕು. ಈ ಸಮವಾಯ ಅನ್ನುವುದು ಅವರಿಗೆ ಆಧಾರಭೂತ, ಅವ್ರಿಗೆ ಮೂಲ ಸಿದ್ಧಾಂತವಾಗಿದೆ. ಅದನ್ನು ನಮ್ಮ ಸಿದ್ಧಾಂತ ಸಮವಾಯವಾದವನ್ನು ಅಲ್ಲಗಳೆಯುತ್ತೆ. ಸಮವಾಯ ಅನ್ನುವುದೇ ಇಲ್ಲ ಅಂತ ಹೇಳುತ್ತೆ. ಯಾಕಂದರೆ ಒಂದು ವಸ್ತುವಿಗೆ ಅದರ ಸ್ವಭಾವ ಸಹಜವಾಗಿರುವಂಥದ್ದು, ಅದಕ್ಕೆ ಯಾವ ಸಮವಾಯ ಬೇಕಾಗಿಲ್ಲ. ಸಮವಾಯ ಅನ್ನೋದು ಅರ್ಥ ಇಲ್ಲದೆ ಮಾತು. ಹಾಗೆ ಪಾರ್ಟ್ ಆ್ಯಂಡ್ ದ ಹೋಲ್, ಅದಕ್ಕೆ ಯಾವ ಸಮವಾಯ ಬೇಕಾಗಿಲ್ಲ. ಪಾರ್ಟ್ ಹೋಲ್ ಇದ್ದರೆ ಸಮವಾಯ ಅದಕ್ಕೆ ಬೇಕಾಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸಮವಾಯ ಅನ್ನುವ ಒಂದು ವಸ್ತುವೇ ಇಲ್ಲ. ಹಾಗೆ ಯಾಕಂದರೆ ಭಾಗ ವಸ್ತುವನ್ನು ಬಿಟ್ಟಾಗ ಸಮವಾಯ ಏನಾಯಿತು? ಒಂದು ಭಾಗ ವಸ್ತುವಿಂದ ದೂರ ಮಾಡ್ತೀವಿ, ಆಗ ಸಮವಾಯ ಏನಾಯಿತು ಅಂತೇಳಿ. ಆದ್ದರಿಂದ ಈ ಸಮವಾಯ ಯಾವಾಗಲೂ ಇರುವಂತಹ ಈ ಸಮವಾಯ ಅನ್ನುವುದು ಅರ್ಥ ಇಲ್ಲದ ಮಾತು ಅಂಥೇಳಿ. ಅದೇ ವಿಧವಾಗಿ ಕಾರಣದಿಂದ ಕಾರ್ಯ ಉಂಟಾಗತ್ತೆ, ಅದಕ್ಕೆ ಯಾವ ಸಮವಾಯವೂ ಬೇಕಾಗಿಲ್ಲ. ಇದಕ್ಕೆ ಈ ಪ್ರಾಮಾಣ್ಯದ ಚಿಂತನೆಯಲ್ಲಿ ಅವರು ಉಪಯೋಗಿಸಿಕೊಂಡು ಇಂತಹ ಸಮವಾಯ ಇವೆಲ್ಲ ಸರಿಯಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಇನ್ನೂ ಇತರ ವಿಷಯಗಳು ಕೂಡ ಪ್ರಾಮಾಣ್ಯದ ಚಿಂತನೆಯಲ್ಲಿ, ಭಗವಂತನ ಚಿಂತನೆಯಲ್ಲಿ, ಈಗ ಅನೇಕ ವಿಷಯಗಳಿರುವಂತಹ ದೋಷಗಳನ್ನು ವ್ಯಾಸರಾಯರು ನಮಗೆ ಈ ಗ್ರಂಥದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಈ 3 ತರ್ಕತಾಂಡವ ಅನ್ನುವುದು ವ್ಯಾಸತ್ರಯದಲ್ಲಿ 3ನೇದು. ಈ ವಿಧವಾಗಿ ಈ 3 ಕೂಡ ವ್ಯಾಸತ್ರಯ ಅಂತ ಪ್ರಸಿದ್ಧಿಗೊಂಡಿರುವಂತಹ ಗ್ರಂಥಗಳಾಗಿವೆ. ಇಷ್ಟೇ ಅಲ್ಲದೆ ಬೇರೆ ಅನೇಕ ಗ್ರಂಥಗಳನ್ನು ಮಂದಾರ ಮಂಜರಿ ಟೀಕೆ ಅಂಥೇಳಿ ಉಪಾಧಿ ಖಂಡನಕ್ಕೆ ಟೀಕಾರಾಯರು ಮಾಡಿರುವಂಥ ಟೀಕೆಗೆ ಮತ್ತು ಟಿಪ್ಪಣಿ ರೂಪಕವಾಗಿ ಮಾಡಿದ್ದಾರೆ. ಹೀಗೆ ಅನೇಕ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಬೇರೆ ಬೇರೆ ಗ್ರಂಥಗಳನ್ನು, ಸ್ವತಂತ್ರ ಗ್ರಂಥಗಳನ್ನು ಕೂಡ ರಚನೆ ಮಾಡಿದ್ದಾರೆ ವ್ಯಾಸತೀರ್ಥರು. ಅನೇಕ ಸ್ತೋತ್ರಗಳನ್ನು ಮಾಡಿದ್ದಾರೆ. ಕೆಲವು ದಾಸರ ಪದಗಳನ್ನು ಮಾಡಿದ್ದಾರೆ. ಹೀಗೆ ಬಹುಮುಖ ಪ್ರಜ್ಞೆಯನ್ನು ತೋರಿಸಿಕೊಟ್ಟಿದ್ದಾರೆ ವ್ಯಾಸರಾಯರು. ಅಂತಹ ವ್ಯಾಸರಾಯರ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಈ 2 ಮಾತುಗಳನ್ನು ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. SKV ವಿಠಲ ಭಜನಾ ಮಂಡಲ ಅಟ್ಲಾಂಟಾ ಅವರು ಶ್ರೀ ವ್ಯಾಸರಾಯರ ಆರಾಧನೆ ಮಾಡ್ತಾ ಇದ್ದೀರಿ ಅಂತ ಕೇಳಿ ತುಂಬ ಸಂತೋಷ ಆಯಿತು. ವ್ಯಾಸರಾಜರ ಕೊಡುಗೆ ಏನು? ಕೊಡುಗೆ ಅಂದರೆ ಏನು? ಫಸ್ಟ್ ಆಫ್ ಆಲ್ ಕೊಡುಗೆ ಅಂದ್ರೆ ಇಲ್ಲದ ವಿಷಯವನ್ನ ತಿಳಿಸೋದು ಕೊಡುಗೆ ಆಗೋದಿಲ್ಲ, ಅಸತ್ಯವನ್ನ ತಿಳಿಸೋದು ಕೊಡುಗೆ ಆಗೋದಿಲ್ಲ. ಇದ್ದ ವಿಷಯವನ್ನೇ, ಶಾಸ್ತ್ರದಲ್ಲಿ ಇದ್ದ ವಿಷಯಗಳನ್ನು ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅದನ್ನು ಹೇಳಿ
ಅದನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಅದರಿಂದ ನಾವು ಯಾವ ರೀತಿಯಿಂದ ಅದನ್ನು ಸಾಧನೆಗೆ ಅಳವಡಿಸ್ಕೋಬೇಕು, ಪ್ರಯೋಜನ ಪಡೆಯಬೇಕು ಅಂತ ತಾವು ಮಾಡಿ ಅದನ್ನು ನಮಗೆ ತೋರಿಸೋದು ಕೊಡುಗೆ ಆಗತ್ತೆ. ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಅಂದರೆ ನಮ್ಮ ಕಷ್ಟಕ್ಕೆ ಏನು ಕಾರಣ ಅಂದ್ರೆ ಆ ದೇವರನ್ನ ಹೇಗೆ ಒಲಿಸ್ಕೋಬೇಕು ಅಂತ. ಫಸ್ಟ್ ಆಫ್ ಆಲ್ ಆ ದೇವರನ್ನ ಹೇಗೆ ತಿಳಿಯಬೇಕು, ಯಾವ ರೀತಿಯಿಂದ ಅವನನ್ನ ನಾವು ಸೇವನೆ ಮಾಡಬೇಕು, ಆ ರಹಸ್ಯವನ್ನ ನಮ್ಮ ಆಚಾರ್ಯರು ಮಧ್ವರು ಆ ಭಗವಂತನನ್ನ ಸರಿಯಾದ ರೀತಿಯಿಂದ ತಿಳಿಸಿ ಅವನ ಒಲಿಸಿಕೊಳ್ಳುವ ಆ ಉಪಾಯ ರಹಸ್ಯವನ್ನ ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ವ್ಯಾಸರಾಯರು ತಮ್ಮ ಗ್ರಂಥಗಳಲ್ಲಿ ಹರಿ ಸರ್ವೋತ್ತಮ ಮತ್ತು ಪಂಚಭೇದ, ತಾರತಮ್ಯ, ದೇವರ ಸ್ವಾತಂತ್ರ್ಯ, ನಮ್ಮ ಪರತಂತ್ರತ್ವ, ಇದು ಎಲ್ಲವನ್ನು ಯುಕ್ತಿಯಿಂದ ಸಮರ್ಥನೆ ಮಾಡಿ ಆ ಗ್ರಂಥಗಳನ್ನು ಬರೆದಿದ್ದಾರೆ. ಈ ಗ್ರಂಥಗಳು ವ್ಯಾಸತೀರ್ಥರ ಗ್ರಂಥಗಳು ತುಂಬ 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 ಕ್ಲಿಷ್ಟ, ಪಂಡಿತರಿಗೆ ಪಾಮರರಿಗೆ ತುಂಬ ಕಷ್ಟ. ಅದು ಎಲ್ಲವೂ ಸಂಸ್ಕೃತದಲ್ಲಿ ಇರುತ್ತೆ, ಕಠಿಣವಾಗಿರುತ್ತೆ, ಅರ್ಥ ಆಗೋದಿಲ್ಲ ಅಂತ ನಮ್ಮಂಥವರಿಗೆ ಪಾಮರರಿಗೆ ಅನ್ಸುತ್ತೆ. ಸೊ ನಮ್ಮ ಮೇಲೆ ಕರುಣೆ ಮಾಡಿ ಇದು ವ್ಯಾಸರಾಯರ ವಾದಿರಾಜರ ದೊಡ್ಡ ದಾಸರ ಪದಗಳು ಎಂಥದ್ದು ಅಂದ್ರೆ ತಾವು ಹೇಳಿದ ಕ್ಲಿಷ್ಟ ವಿಷಯಗಳನ್ನು, ಆ ಪ್ರಮೇಯಗಳನ್ನು, ದೇವರ ಬಗ್ಗೆ, ದೇವರ ಮಹತ್ವದ ಬಗ್ಗೆ ಅದರ ಸಾರವನ್ನು ತೆಗೆದು ತಮ್ಮ ಹಾಡುಗಳಲ್ಲಿ ಕೊಟ್ಟಿದ್ದಾರೆ ನಮಗೆ. ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳುವಾಗ ಹೇಳ್ತಾರೆ, ದೇವರು ಭಗವಂತ ವ್ಯಾಸಾವತಾರದಲ್ಲಿ ಮಹಾಭಾರತ ರಚನೆ ಮಾಡಿದ್ದಾಗ ಅದು ಹೇಗಿತ್ತು ಅಂತ ಆದಿಪರ್ವದಲ್ಲಿ ಬರುತ್ತೆ. ಈಶತ್ ಸರ್ವೋಪಿ ಜಾನತ್ ಅಂದ್ರೆ ಮಹಾಭಾರತವನ್ನ ಓದಿದ್ದಾಗೆ ಎಲ್ಲರೂ ಜ್ಞಾನಿಗಳು ಓದ್ತಾರೆ, ದೇವತೆಗಳು ಓದ್ತಾರೆ, ನಾವು ಓದ್ತೀವಿ. ಇದು ನಮಗೇನೋ ಏನೋ ಚೂರು ಅರ್ಥ ಆಗುತ್ತೆ, ಈಶತ್ ಸ್ವಲ್ಪ ಅರ್ಥ ಆಗತ್ತೆ. ಆದ ಅರ್ಥ ನಮ್ಮ ಮೇಲೆ ಪರಿಣಾಮವನ್ನು ಹೊಂದುತ್ತದು. ಹಾಗೆ ಅಂದ್ರೆ ಮಹಾಭಾರತ ಹೇಳ್ತಾರ ಬ್ರಹ್ಮಾಪಿ ತನ್ನ ಜಾನಾತ್ ಅಂದ್ರೆ ಬೃಹಸ್ಪತಿ ಮುಂತಾದ ಜ್ಞಾನಿಗಳಿಗೇನೆ ಆ ವ್ಯಾಸಗಂಟು ಅದು ಅಷ್ಟು ಕ್ಲಿಷ್ಟವಾಗಿರುತ್ತಂತ. ಅಂದ್ರೆ ಒಂದೇ ಗ್ರಂಥದಲ್ಲಿ ಎಲ್ಲರಿಗೇನೋ ಒಂದು ಸಾಧನೆ ಆಗುವಂತ ರೀತಿಯಲ್ಲಿ ಆ ಗ್ರಂಥವನ್ನ ಮಾಡಿದ್ದಾರೆ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಅದೇ ರೀತಿಯಲ್ಲಿ ಆಚಾರ್ಯರ ಅಂದ್ರೆ ದಾಸರ ಪದಗಳಲ್ಲಿ ಅವರು ಮಾಡಿದ್ದ ಕೃತಿಗಳಲ್ಲಿ ಅವರು ವಾದಿರಾಜರು ದಾಸರ ಪದಗಳ ಪೂರ್ತಿ ನಾವು ತಗೊಂಡ್ರೆ ಅದು ನಮ್ಮಂಥವರಿಗೇನೋ ಚೂರ ಭೇದ, ಸರ್ವೋತ್ತಮತ್ವ ಮತ್ತು ನಮ್ಮ ಈಶದಾಸ ಭಾವ, ಸ್ವತಂತ್ರ ಅವನು, ನಾವು ಅಸ್ವತಂತ್ರರು, ಈ ವಿಷಯಗಳು ನಮಗೇನೋ ಅರ್ಥ ಆಗೋದು ಮಾತ್ರ ಅಲ್ಲ, ನಿಮ್ಮ ಅನುಭವವೇ ನಿಮಗೆ ಹೇಳುತ್ತೆ. ಹಾಡುಗಳನ್ನು ನಾವು ಹಾಡಿದಾಗೆ ನಮ್ಮ ಮನಸ್ಸು ಕರಗತ್ತೆ, ಭಕ್ತಿ ಬರುತ್ತೆ. ಅದು ಹೇಗೆ ಸಾಧ್ಯ ಆಗತ್ತೆ ನಮ್ಮಂಥವ್ರಿಗೆ ಅಂದ್ರೆ ವ್ಯಾಸರಾಯರು ಆ ಭಗವಂತನನ್ನ ಬೇಡಿ ಅದರಲ್ಲಿ ತಮ್ಮ ತಪಶಕ್ತಿ ಮಹಿಮೆಗಳನ್ನ ಇದನ್ನ ಯಾರು ಸೇವನೆ ಮಾಡುತ್ತಾರೋ, ಭಕ್ತಿಯಿಂದ ಯಾರು, ನಂಬಿಕೆಯಿಂದ ಯಾರು ಮಾಡುತ್ತಾರೋ ಅವರಿಗೆ ನೀನು ಒಲಿಯಬೇಕು ಸ್ವಾಮಿ, ಅವರಿಗೆ ನೀನು ಭಕ್ತಿ ವೈರಾಗ್ಯಗಳನ್ನು ಕೊಡಬೇಕು, ಜ್ಞಾನದಲ್ಲಿ ಆಸಕ್ತಿಯನ್ನು ಕೊಡಬೇಕು ಅಂತ ಅವರು ಉನ್ನತ ಪ್ರಾರ್ಥಿತ ಅಂತ ಹೇಳ್ತಾರೆ ನೋಡಿ. ಹಾಗೆ ಆ ಉತ್ತಮರು ವ್ಯಾಸರಾಯರು ಮತ್ತು ನಮ್ಮ ಆಚಾರ್ಯ ತೋರಿಸಿದ ಮಾರ್ಗದಲ್ಲಿ, ಪ್ರಾಚೀನ ಟೀಕಾ ಟಿಪ್ಪಣಿಕಾರರು ತೋರಿಸಿದ ಮಾರ್ಗದಲ್ಲಿ
ಆ ಒಂದು ಪರಂಪರೆಯಾಗೆ ಅದನ್ನೇ ಅವರು ತಿಳಿಸಿಕೊಟ್ಟಿದ್ದಾರೆ. ತಮ್ಮ ದೇವರನ್ನ ಅವರು ಪ್ರಾರ್ಥನೆ ಮಾಡಿ ಅದನ್ನ ನಾವು ಸೇವನೆ ಮಾಡಿದ್ದಾಗೆ ನಮಗೇನೋ ಕಿಂಚಿತ್ ಭಕ್ತಿ ಬರುತ್ತ, ದೇವರ ಮಹಿಮೆ ಕಿಂಚಿತ್ ಅರ್ಥ ಆಗತ್ತ, ಇನ್ನೂ ಹೇಳಬೇಕು ಅಂತ ಅನ್ಸತ್ತ. ಮತ್ತು ಆ ಹಾಡು ಧ್ವನಿ ಇದಲ್ಲ, ಆ ಧ್ವನಿಯ ಪ್ರಭಾವ ಎಂಥದ್ದು ಅಂದ್ರೆ ನಾವು ಕೇಳಿದಾಗ ಅದು ತಲೆಯಲ್ಲಿಯೇ ತಿರುಗುತ್ತಾ ಇರುತ್ತೆ. ಇದ್ರೂ ಈ ಆರಾಧನೆ ಎಂಬುದು ಏನು? ಆರಾಧನೆ ಅಂದ್ರೆ ಅರ್ಥ ಅದೇ ಹೇಳುತ್ತ, ಆ ಸಮಂತಾತ್ ರಾಧ ರಾಧ ಸಂಸಿದ್ಧವನು ಅಂದ್ರೆ ಚೆನ್ನಾಗೆ ಮಾಡಬೇಕು. ಚಂದ ಅಂದ್ರೆ ಅವರ ಮಹಿಮೆಯನ್ನ ಅವರು ನಮಗೆ ತೋರಿಸಿಕೊಟ್ಟ ಆ ಭಗವಂತನ ಮಹಿಮೆ, ಅದನ್ನ ಕೊಟ್ಟ ವ್ಯಾಸರಾಯರು, ನಮ್ಮ ಆಚಾರ್ಯರ ಪಂಥದಲ್ಲಿ ಬಂದ ವ್ಯಾಸರಾಯರು, ಇವರಿಗೆ ನಾವು ಋಣಿಗಳಾಗಿದ್ದೀವಿ. ಇದನ್ನ ನಾವು ಮನೆಗಳಲ್ಲಿ ಹಾಡಿ ಹೇಳೋದು ಒಂದಾದ್ರೆ, ಎಲ್ಲರೂ ಸೇರಿ ಈ ಥರ ನೀವು ಮಾಡಿರುವಂಥ ರೀತಿಯಿಂದ SKV ವಿಠಲ ಭಜನ ಮಂಡಲ ಅಂತ ಇಟ್ಟುಕೊಂಡು ಎಲ್ಲ ಮಂಡಳಿ ಎಲ್ಲರೂ ಸೇರಿ ಹಾಡಿ ಹೇಳುವಾಗ, ಅದು ಎಲ್ಲರೂ ಸೇರಿ ಒಂದು ಜಾಗೆಯಲ್ಲಿ ಆ ವ್ಯವಸ್ಥೆಯನ್ನು ನಮ್ಮ ಸ್ವಾಮಿಗಳು ಪುತ್ತಿಗೆ ಶ್ರೀಗಳು ಮಾಡಿಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಲ್ಲರೂ ಕಲಿತು ಹೇಳಿದ್ದಾರೆ. ಅದೇ ಒಂದು ಯಾಗ ಆಗತ್ತೆ. ಯಾಗ ಅಂದರೆ ಬೇರೆ ಒಂದು ಇಲ್ಲ, ದೇವರ ಪೂಜೆ ಅಂತ ಹೇಳ್ತೀವಿ. ದೇವರ ಪೂಜೆ ಅದಕ್ಕೆ ಹೇಳ್ತಾರೆ, ಯಾಗ ಅಂದರೆ ದೇವ ಪೂಜಾ ಸಂಗತೀಕರಣ ದಾನೇಶು ಅಂತ ಹೇಳ್ತಾರೆ. ಅಂದ್ರೆ ಒಟ್ಟು ಸೇರಿ ಎಲ್ಲ ಸಜ್ಜನರು ಒಟ್ಟು ಸೇರಿ ನಾವು ಹೇಳಿದಾಗ ಆ ಎಕ್ಸ್ಪೀರಿಯನ್ಸ್ ನಿಮ್ಗೆಲ್ಲರಿಗೆ ಗೊತ್ತು. ಎಲ್ಲರೂ ಸೇರಿ ಸಜ್ಜನರೆಲ್ಲರೂ ಸೇರಿ ಹೇಳಿದಾಗ ಅದೇ ನಮ್ಮಲ್ಲಿ ಆ ಭಕ್ತಿ ಭಾವನೆಗಳು ಮೂಡತ್ತ. ಮತ್ತು ನಮಗೇನು ಅನ್ಸುತ್ತ, ಆ ಒಂದು ಧ್ವನಿ ನಮ್ಮಿಂದ ಬರಬೇಕು ಅಂದ್ರೆ ಆ ಮುಖ್ಯ ಪ್ರಾಣನ ದಯೆ ಇಲ್ಲದೆ ಅದು ಸಾಧ್ಯ ಆಗುವುದೇ ಇಲ್ಲ. ಆ ಪ್ರಾಣಶಕ್ತಿ ಬೇಕು, ಒಳಗಿರೋದು ಹಾಗೇ ಎದ್ದು ಬರಬೇಕು, ಕಂಠದಿಂದ ಅದು ಹೊರಹೊಮ್ಮಬೇಕು. ಅದು ಬಂದಾಗ ಹೇಳ್ತಾರೆ ವೇದಗಳಲ್ಲಿ, ವೇದ ಕಾಲದಲ್ಲಿ ಹೇಳುವಾಗ ಉದ್ಗಾತೃಗಳು ಅಂತ, ಅಂದ್ರೆ ಆ ಹೋಮಗಳು ಎಲ್ಲ ಆದ ಮೇಲೆ ದೇವರನ್ನ ಕೊಂಡಾಡುವ ಸ್ತುತಿ ಗಾನಗಳನ್ನು ಮಾಡಬೇಕು ಅಂತ. ಆವಾಗ ಮಾಡುವಾಗ ಅವು ಯಾಕೆ ಆ ಹಾಡು ಚಂದಾಗಿ, ಎಷ್ಟು ಚಂದಾಗಿ ಬರಬೇಕು ಅಂದ್ರೆ ಆ ಮನಸ್ಸು ಕರಗಬೇಕು, ದೇವರನ್ನ ಒಲಿಸ್ಕೋಬೇಕು. ಆ ರೀತಿಯಿಂದ ಹೇಳಬೇಕು ಅಂದ್ರೆ ಮುಖ್ಯಪ್ರಾಣರ ಅನುಗ್ರಹ ಆಗಬೇಕು ಅಂತ. ಅದಕ್ಕೆ ಆ ಕಾಲದಲ್ಲಿ ಅದು ಹೈಯೆಸ್ಟ್ ಪೇಡ್ ಅಂತ. ಯಾಕಂದ್ರೆ ದೇವರು ಒಲಿದು ಬರ್ತಾನಂತ ಆ ನಾದಕ್ಕೆ. ಆ ವಿಷಯಗಳು ವ್ಯಾಸರಾಯರು ಕೊಟ್ಟಿದ್ದಾರೆ. ನಮ್ಮ ನಾಲಿಗೆಯಿಂದ ಆ ಒಂದು ಮುಖ್ಯಪ್ರಾಣ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಾವು ಹೇಳಿದಾಗ ಒಟ್ಟು ಸೇರಿ ಹಾಗೆ ಆಗತ್ತೆ. ದೇವರು ನಮಗೆ ಒಲಿತಾನೆ. ಇದು ನಮಗೆ ಈ ಕಾಲದಲ್ಲಿನೂ ಆಗುವಂಥ ವಿಷಯವೇ. ಈ ಕಾಲದಲ್ಲಿನೂ ಆಗುವ ರೀತಿಯಿಂದ ಅದನ್ನ ಮಾಡಿ ಕೊಟ್ಟಿದ್ದಾರೆ. ಅವರು ಕೊಟ್ಟ ಆ ಮಹತ್ ಉಪಕಾರವನ್ನು ಸ್ಮರಣೆ ಮಾಡಿ ಕೊಂಡಾಡೋದೇ, ಎಲ್ಲರೂ ಒಟ್ಟು ಸೇರಿ ಕೊಂಡಾಡೋದೇ ಆರಾಧನೆ ಅಂತ ಆಗತ್ತ. ನೀವು ಇದನ್ನ ಮಾಡೋದು ಕೇಳಿ ತುಂಬ ನಮಗೆ ಸಂತೋಷ ಆಗತ್ತೆ. ದೇವರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ. ಈ ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಶ್ರೀನಿವಾಸ ಸ್ತೋತ್ರ. ಪ್ರಾತಃ ಸ್ಮರಾಮಿ ರಮಯಾ ಸಹ ವೆಂಕಟೇಶಂ, ಮಂದಸ್ಮಿತಂ ಮುಖಸರೋರುಹ ಕಾಂತಿರಮ್ಯಂ, ಮಾಣಿಕ್ಯ ಕಾಂತಿ ವಿಲಸನ್ ಮುಕುಟೋತ್ವಪುಂಡ್ರಂ, ಪದ್ಮಾಕ್ಷಲಕ್ಷಮಣಿಕುಂಡಲಮಂಡಿತಾಂಗಂ, ಪ್ರಾತರ್ಭಜಾಮಿ ಕರರಮ್ಯ ಸುಶಂಖಚಕ್ರಂ, ಭಕ್ತಾಭಯಪ್ರದಕಟಿಸ್ಥಲದತ್ತಪಾಣಿಂ, ಶ್ರೀವತ್ಸಕೌಸ್ತುಭಲಸನ್ಮಣಿಕಾಂಚನಾಢ್ಯಂ, ಪೀತಾಂಬರಂ ಮದನಕೋಟಿಸುಮೋಹನಾಂಗಂ, ಪ್ರಾತರ್ನಮಾಮಿ ಪರಮಾತ್ಮಪದಾರವಿಂದಂ, ಆನಂದಸಾಂದ್ರನಿಲಯಂ ಮಣಿನೂಪುರಾಢ್ಯಂ,
एतत् समस्तजगतामपि दर्शयन्तम् वैकुण्ठमत्र भजतां करपल्लवेन व्यासराजयति प्रोक्तं श्लोकत्रयमिदं शुभम् प्रातःकाले पठेद्यस्तु पापेभ्यो मुच्यते नरः। ದಾಸರೆಂದರೆ ಪುರಂದರ ದಾಸರಯ್ಯ, ದಾಸರೆಂದರೆ ಪುರಂದರ ದಾಸರಯ್ಯ. ವಾಸುದೇವ ಕೃಷ್ಣನ್ನ ಸುಸಿ ಪೂಜಿಸುವ ದಾಸರೆಂದರೆ ಪುರಂದರ ದಾಸರಯ್ಯ. ವಾಸುದೇವ ಕೃಷ್ಣನ್ನ ಸುಸಿ ಪೂಜಿಸುವ ದಾಸರೆಂದರೆ ಪುರಂದರ ದಾಸರಯ್ಯ. ಗ್ರಾಸಗಿಲ್ಲದೆ ಹೋಗಿ ಪರರ ಮನೆಗಳ ಪೋಕು ದಾಸನೆಂದು ತುಳಸಿ ಮಾಲೆ ಧರಿಸಿ. ಗ್ರಾಸಗಿಲ್ಲದೆ ಹೋಗಿ ಪರರ ಮನೆಗಳ ಪೋಕು ದಾಸನೆಂದು ತುಳಸಿ ಮಾಲೆ ಧರಿಸಿ. ಬೇಸರಿಲ್ಲದೆ ಕಾಡಿ ಬೇಡಿ ಬಳಲಿಸುತ್ತ, ಬೇಸರಿಲ್ಲದೆ ಕಾಡಿ ಬೇಡಿ ಬಳಲಿಸುತ್ತ, ಕಾಸು ಗಳಿಸುವ ಪುರುಷ ಹರಿದಾಸರೇ. ದಾಸರೆಂದರೆ ಪುರಂದರ ದಾಸರಯ್ಯ. ಡಂಬಗದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ. ಡಂಬಗದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ. ಅಂಬುಜೋದ್ಭವ ಪಿತನ ಆಗಮಗಳರಿಯದೆ, ಅಂಬುಜೋದ್ಭವ ಪಿತನ ಆಗಮಗಳರಿಯದೆ, ತಂಬೂರಿ ಮೀಟಲವ ಹರಿದಾಸನೇ. ದಾಸರೆಂದರೆ ಪುರಂದರ ದಾಸರಯ್ಯ. ನೀತಿಯಲ್ಲವನರಿತು ನಿಗಮವೇದ್ಯನ ನಿತ್ಯ ವಾತಸುತನಲ್ಲಿಹನ ವರ್ಣಿಸುತ್ತಲೀ. ನೀತಿಯಲ್ಲವನರಿತು ನಿಗಮವೇದ್ಯನ
ಕೃಷ್ಣನ್ನ ಸೂಸಿ ಪೂಜಿಸುವ ದಾಸರೆಂದರೆ ಪುರಂದರ ದಾಸರೇ. ಬಾರೋ ಗುರು ರಾಘವೇಂದ್ರ, ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ಹಿಂದು ಮುಂದೆಲ್ಲೆನಗೆ ನೀಗತಿಯೆಂದು ನಂಬಿದೆ ನಿನ್ನ ಪಾದವ, ಬಂಧನವ ಬಿಡಿಸೆನ್ನ ಕರಪಿಡಿ ನಂದ ಕಂದ ಮುಕುಂದ ಬಂಧೋ ಬಾರೋ ಗುರು ರಾಘವೇಂದ್ರ. ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ಸೇವಕನೆಲೋ ನಾನು ಧಾವಿಸಿ ಬಂದೆನು, ಸೇವೆ ನೀಡೆಲೋ ನೀನು. ಸೇವಕನ ಸೇವೆಯನ್ನು ಸೇವಿಸಿ ಸೇವ್ಯ ಸೇವಕ ಭಾವವೀಯುತ ಠಾವುಗಾಣಿಸಿ ಪೊರೆಯೊ ಧರೆಯೊಳು ಪಾವನಾತ್ಮಕ ಕಾವ ಕರುಣಿ. ಬಾರೋ ಗುರು ರಾಘವೇಂದ್ರ, ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ಕರೆದರೆ ಬರುವಿಯೆಂದು ಸಾರುವುದು ಡಂಗುರ, ತ್ವರಿತ ದೀವದಗೋ ಬಂದು. ಜರಿಯಬೇಡವೋ ಬರಿದೆ ನಿನ್ನಯ ವಿರಹ ತಾಳದೆ ಮನದಿ ಕೊರಗುವೆ, ಹರಿಯ ಸ್ಮರಣೆಯ ನಿರುತದಲ್ಲಿ ಎನ ಹರುಷದಲ್ಲಿ ನೀನಿರುತ ಕೊಡುತ್ತಲಿ. ಬಾರೋ ಗುರು ರಾಘವೇಂದ್ರ, ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ನರಹರಿ ಪ್ರಿಯನೇ ಬಾ ಗುರು ಶ್ರೀಶ ವಿಠಲನೆ, ಕರುಣಾ ಪಾತ್ರನೇ ಬೇಗ ಬಾ. ಗುರುವರನೆ ಹರಿ ಪೋಷಿಸೆನ್ನನು ಮರೆಯದಲೆ ತವ ಚರಣ ಕೋಟಿಯಲಿರಿಸಿ ಚರಣಾಂಬುಜವ ತೋರುತ ತ್ವರಿತದಲ್ಲಿ ಓಡೋಡಿ ಬಾಬಾ ಬಾರೋ ಗುರು ರಾಘವೇಂದ್ರ. ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ಹಿಂದು ಮುಂದೆಲ್ಲೆನಗೆ ನೀಗತಿ ಎಂದು ನಂಬಿದೆ ನಿನ್ನ ಪಾದವ, ಬಂಧನವ ಬಿಡಿಸೆನ್ನ ಕರಪಿಡಿ ನಂದ ಕಂದ ಮುಕುಂದ ಬಂಧೋ ಬಾರೋ ಗುರು ರಾಘವೇಂದ್ರ. ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ಬಂದಾನೋ ರಾಘವೇಂದ್ರ, ಇಲ್ಲಿಗೆ ಬಂದಾನೋ ರಾಘವೇಂದ್ರ. ಬಂದಾನೋ ರಾಘವೇಂದ್ರ, ಇಲ್ಲಿಗೆ ಬಂದಾನೋ ರಾಘವೇಂದ್ರ. ಕಂದಾನ ಮೊರೆ ಕೇಳಿ ಜನನೀರು ಬರುವಂತೆ, ಕಂದಾನ ಮೊರೆ ಕೇಳಿ ಜನನೀರು ಬರುವಂತೆ. ಬಂದಾನೋ ರಾಘವೇಂದ್ರ, ಇಲ್ಲಿಗೆ ಬಂದಾನೋ ರಾಘವೇಂದ್ರ. ಗಜವೇರಿ ಗಂಧ ಜಗದೀಶನಿಂದ, ಗಜವೇರಿ ಗಂಧ ಜಗದೀಶನಿಂದ. ಅಜಪಿತ ರಾಮನ ಪಾದಾಬ್ಜ ಸ್ಮರಿಸುತ್ತಲಿ, ಅಜಪಿತ ರಾಮನ ಪಾದಾಬ್ಜ ಸ್ಮರಿಸುತ್ತಲಿ. ಬಂದಾನೋ ರಾಘವೇಂದ್ರ, ಇಲ್ಲಿಗೆ ಬಂದಾನೋ ರಾಘವೇಂದ್ರ. ಹರಿಯ ಕುಡಿಯುತ್ತ ಬಂದ ರಾಘವೇಂದ್ರ,
ಬಂದ ರಾಘವೇಂದ್ರ ನರಹರಿ ಪ್ರಿಯ ಬಂದ ಶರಣಾಗತರನು ಕರವಾಪಿದಿವೆನೆಂದು ಶರಣಾಗತರನು ಕರವಾಪಿದಿವೆನೆಂದು ಬಂದಾನು ರಾಘವೇಂದ್ರ ಇಲ್ಲಿಗೆ ಬಂದಾನು ರಾಘವೇಂದ್ರ ಪ್ರಹ್ಲಾದ ವ್ಯಾಸ ಮುನೀಂದ್ರ ರಾಘವೇಂದ್ರ ಪ್ರಹ್ಲಾದ ವ್ಯಾಸ ಮುನೀಂದ್ರ ನಿಲ್ಲಿಸುತ್ತ ಮನವ ಮಧ್ವೇಶ ವಿಠಲನಲ್ಲಿ ನಿಲ್ಲಿಸುತ್ತ ಮನವ ಮಧ್ವೇಶ ವಿಠಲನಲ್ಲಿ ಕಂದಾನು ರಾಘವೇಂದ್ರ ಇಲ್ಲಿಗೆ ಬಂದಾನು ರಾಘವೇಂದ್ರ ಕಂದಾನ ಮೊರೆ ಕೇಳಿ ಜನನೀರು ಬರುವಂತೆ ಕಂದಾನ ಮೊರೆ ಕೇಳಿ ಜನನೀರು ಬರುವಂತೆ ಕಂದಾನು ರಾಘವೇಂದ್ರ ಇಲ್ಲಿಗೆ ಬಂದಾನು ರಾಘವೇಂದ್ರ ಬಂದಾನು ರಾಘವೇಂದ್ರ ಇಲ್ಲಿಗೆ ಬಂದಾನು ರಾಘವೇಂದ್ರ ಬಂದಾನು ರಾಘವೇಂದ್ರ ಇಲ್ಲಿಗೆ ಬಂದಾನು ರಾಘವೇಂದ್ರ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಜಯ ಜಯ ವರ ಕರ್ನಾಟಕ ಪತಿಗೆ ಜಯ ಸಿಂಹಾಸನವೇರಿದಗೆ ಜಯ ಜಯ ವರ ಕರ್ನಾಟಕ ಪತಿಗೆ ಜಯ ಸಿಂಹಾಸನವೇರಿದಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ನಾಲ್ಕು ಶಾಸ್ತ್ರಗಳ ಪಾರಂಗತರಿಗೆ ಕಾಕು ಮತಗಳನ್ನು ತುಳಿದವಗೆ ನಾಲ್ಕು ಶಾಸ್ತ್ರಗಳ ಪಾರಂಗತರಿಗೆ ಕಾಕು ಮತಗಳನ್ನು ತುಳಿದವಗೆ ಆ ಕಮಲಾಪತಿ ಭಕುತವರೇಣ್ಯಗೆ ಶ್ರೀಕರ ಚಂದ್ರಿಕಾಚಾರ್ಯರಿಗೆ ಆ ಕಮಲಾಪತಿ ಭಕುತವರೇಣ್ಯಗೆ ಶ್ರೀಕರ ಚಂದ್ರಿಕಾಚಾರ್ಯರಿಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಹನುಮನ ಭಾಷ್ಯವಣಿ ಮಾಡಿದಗೆ ಹನುಮಗೆ ಭವನಗಳನ್ನು ಕಟ್ಟಿದಗೆ ಹನುಮನ ಭಾಷ್ಯವಣಿ ಮಾಡಿದಗೆ ಹನುಮಗೆ ಭವನಗಳನ್ನು ಕಟ್ಟಿದಗೆ ಹನುಮನ ಯಂತ್ರದಿ ಬಿಗಿದ ಪಿದಗೆ ಮುನಿತ್ರಯದಲ್ಲಿ ಸೇರಿದ ದೊರೆಗೆ ಹನುಮನ ಯಂತ್ರದಿ ಬಿಗಿದ ಪಿದಗೆ ಮುನಿತ್ರಯದಲ್ಲಿ ಸೇರಿದ ದೊರೆಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಮಾಯವಾದಗಳನ್ನು ಗೆಲಿದವಗೆ ಸ್ವೀಯ ಮತವ ಸ್ಥಾಪಿಸಿದವಗೆ ಮಾಯವಾದಗಳನ್ನು ಗೆಲಿದವಗೆ ಸ್ವೀಯ ಮತವ ಸ್ಥಾಪಿಸಿದವಗೆ ನ್ಯಾಯಾಮೃತಧಾರೆಯ ಅಭಿಷೇಕದಿ ಆಯದುಪತಿಯನ್ನು ಕುಣಿಸಿದಗೆ ನ್ಯಾಯಾಮೃತಧಾರೆಯ ಅಭಿಷೇಕದಿ ಆಯದುಪತಿಯನ್ನು ಕುಣಿಸಿದಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಚಕ್ರಧರನ ಸುಳಗಳ ತಿಳಿದವಗೆ ಮಿಕ್ಕ ಮತಗಳನ್ನು ಅಳಿದವಗೆ ಚಕ್ರಧರನ ಸುಳುಗಳ ತಿಳಿದವಗೆ ಮಿಕ್ಕ ಮತಗಳನ್ನು ಅಳಿದವಗೆ ವಕ್ರಯುಕುತಿಗಳ ತಕ್ಕಡಗೈಯುವ ತರ್ಕ ತಾಂಡವದಿ ನಲಿದವಗೆ ವಕ್ರಯುಕುತಿಗಳ ತುಕ್ಕುಡಗೈಯುವ ತರ್ಕ ತಾಂಡವದಿ ನಲಿದವಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರ
ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ. ಕೃಷ್ಣದೇವರಾಯನ ಕುಲಪತಿಗೆ ಕಷ್ಟದ ಕುಹಯೋಗವ ಕೊಂದವಗೆ. ಕೃಷ್ಣದೇವರಾಯನ ಕುಲಪತಿಗೆ ಕಷ್ಟದ ಕುಹಯೋಗವ ಕೊಂದವಗೆ. ಶಿಷ್ಟ ಜನಗಳಿಗೆ ಇಷ್ಟಾರ್ಥಗಳನ್ನು ವೃಷ್ಟಿಯ ಗೈವ ಪ್ರಸನ್ನರಿಗೆ. ಶಿಷ್ಟ ಜನಗಳಿಗೆ ಇಷ್ಟಾರ್ಥಗಳನ್ನು ವೃಷ್ಟಿಯ ಗೈವ ಪ್ರಸನ್ನರಿಗೆ. ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ. ಜಯ ಜಯ ವರ ಕರ್ನಾಟಕ ಪತಿಗೆ ಜಯ ಸಿಂಹಾಸನವೇರಿದಗೆ. ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ. ಜಯ ಜಯ ವ್ಯಾಸಯತೀಂದ್ರರಿಗೆ. ಜಯ ಜಯ ವ್ಯಾಸಯತೀಂದ್ರರಿಗೆ. ಶ್ರೀನಿವಾಸ. ಚಂದ್ರಿಕಾಚಾರ್ಯರ ಪಾದಕಯಕೆ ಎರಗುವೆ ಪ್ರತಿವಾಸರದಿ. ಎರಗುವೆ ಪ್ರತಿವಾಸರದಿ. ನವವೃಂದಾವನ ಮಧ್ಯಲಿ ಶೋಭಿಪ ನವವಿಧ ವರಗಳ ನೀಡುತ್ತ ಸತತ. ನವವೃಂದಾವನ ಮಧ್ಯಲಿ ಶೋಭಿಪ ನವವಿಧ ವರಗಳ ನೀಡುತ್ತ ಸತತ. ನವಮಣಿ ಮುಕುಟ ಮಸ್ತಕದಿ ಶೋಭಿಪ ನವ್ಯ ಜೀವನ ಶುಭ ಫಲ ಕೋರುತ್ತ. ನಂಬಿದ ಭಕ್ತರ ದೋಷಗಳೆಣಿಸದೆ ಸುಂದರ ರಘುಪತಿ ರಾಮನ ತೋರಿದ. ಚಂದ್ರಿಕಾಚಾರ್ಯರ ಪಾದಕಯಕೆ ಎರಗುವೆ ಪ್ರತಿವಾಸರದಿ. ಎರಗುವೆ ಪ್ರತಿವಾಸರದಿ. ವಿಜಯ ಮೂರುತಿ ರಾಮನ ಧ್ಯಾನಿಸಿ ವಿಜಯನಗರ ಸಾಮ್ರಾಜ್ಯ ವಿಸ್ತರಿಸಿ. ವಿಜಯ ಮೂರುತಿ ರಾಮನ ಧ್ಯಾನಿಸಿ ವಿಜಯನಗರ ಸಾಮ್ರಾಜ್ಯ ವಿಸ್ತರಿಸಿ. ವಿಜಯಿಸಿ ಭಾವಿಸಿ ಮತಮತದ ದಿಗ್ವಿಜಯ ತತ್ವಗಳ ತಿರುಳನು ಸಾರಿ. ಅಗಳಂಕ ಚರಿತ ಶ್ರೀರಾಮಚಂದ್ರನ ಮಹಿಮೆಯೊಳು ಸಾಧಿಸಿ ತೋರಿದ. ಚಂದ್ರಿಕಾಚಾರ್ಯರ ಪಾದಕಯಕೆ ಎರಗುವೆ ಪ್ರತಿವಾಸರದಿ. ಎರಗುವೆ ಪ್ರತಿವಾಸರದಿ. ಯಾಂತ್ರಿಕತನದಿ ತಾವೆನಿಸುವ ಯಂತ್ರೋದ್ಧಾರಕ ಮೂರ್ತಿಯ ನಿಲ್ಲಿಸಿ. ಯಾಂತ್ರಿಕತನದಿ ತಾವೆನಿಸುವ ಯಂತ್ರೋದ್ಧಾರಕ ಮೂರ್ತಿಯ ನಿಲ್ಲಿಸಿ. ಮಂತ್ರಾಕ್ಷತೆಯ ಮಹಿಮೆಯ ತೋರಿದ ಚಿತ್ರದಲ್ಲಿಟ್ಟು ಚಂದ್ರಿಕ ರಚಿಸಿ. ಪಂಚಮುಖದ ಪ್ರಾಣೇಶ ವಿಠಲನ ಪಂಚಮಂತ್ರದಿಂದ ಪೂಜಿಸಿ ಯತಿಸಿದ. ಚಂದ್ರಿಕಾಚಾರ್ಯರ ಪಾದಕಯಕೆ ಎರಗುವೆ ಪ್ರತಿವಾಸರದಿ.
ಶ್ರೀನಿವಾಸ. ಮದನ ಗೋಪಾಲನ ಪ್ರಿಯ ಜಯರಾಯ ಎದುರಾರೈ, ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ. ಕಡುಗರ್ಜಿಸುವ ಕೇಸರಿಯಂತೆ ನಿಮ್ಮವರ ಗಣನೆಯ ಕೇಳುತ್ತ ನುಡಿ ಮುಂದೋಡದೆ, ಕಡುಗರ್ಜಿಸುವ ಕೇಸರಿಯಂತೆ ನಿಮ್ಮವರ ಗಣನೆಯ ಕೇಳುತ್ತ ನುಡಿ ಮುಂದೋಡದೆ, ಗಡಗಡ ನಡುಗುತ್ತ ಮಾಯ್ಗೋ ಮಾಯ್ಗಳು, ಗಡಗಡ ನಡುಗುತ್ತ ಮಾಯ್ಗೋ ಮಾಯ್ಗಳು, ಅಡವೆಯೊಳಗರು ನಿಮ್ಮ ಭೀತಿಯಲ್ಲಿ ಎದುರಾರೈ, ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ. ಕುಟಿಲ ಮತಗಳೆಂಬ ಚತುರಂಧಕಾರಕ್ಕೆ ಪಟುತರ ತತ್ವ ಪ್ರಕಾಶಿಕೆ ಎಂಬ, ಕುಟಿಲ ಮತಗಳೆಂಬ ಚತುರಂಧಕಾರಕ್ಕೆ ಪಟುತರ ತತ್ವ ಪ್ರಕಾಶಿಕೆ ಎಂಬ, ತಿರುಳಾಗಿನ ಕಂದಿಸಿದೆ ಜೋತ್ಕಟದಿ ಬೆರೆದು ಬುದ್ಧ ಕಡಲ ಜಮಿತ್ರ, ಎದುರಾರೈ ಗುರುವೇ ಸಮರ. ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ ವಿಮತರ ಮುಖ ಕಮಲಂಗಳ ಬಾಡಿಸಿ, ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ ವಿಮತರ ಮುಖ ಕಮಲಂಗಳ ಬಾಡಿಸಿ, ಸ್ವಮತರ ಸಂತಾಪಗಳೋಡಿಸಿ ವಿಮಲ ಸುಕೀರ್ತಿಯ ಪಡೆದೆಯೋ ಚಂದ್ರ, ಎದುರಾರೈ ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ. ವ್ಯಾಸ ಸೂತ್ರಗಳೆಂಬ ಮಂದರವನು ವೇದ ರಾಶಿಯೊಳಗು ಸ್ವರಾಶಿಯೊಳಿಟ್ಟು, ವ್ಯಾಸ ಸೂತ್ರಗಳೆಂಬ ಮಂದರವನು ವೇದ ರಾಶಿಯೊಳಗು ರಾಶಿಯೊಳಿಟ್ಟು, ಶ್ರೀ ಸರ್ವಜ್ಞರ ವಾಪಾಶದಿ ಸುತಿ ಬಾಸುರಯನೆದೆ ಪಡೆದೆಯ ತೀವ್ರ, ಎದುರಾರೈ ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ. ಹರತಿ ಮಂದಾರವೇ ರಾಷ್ಟ್ರ ವಿಚಾರ ಸಮರ್ಥ ಶ್ರೀ ಕೃಷ್ಣ ಪದಾಂಬುಜ ಭೃಂಗ, ಹರತಿ ಮಂದಾರ ವೇದಾಂತ ವಿಚಾರ ಸಮರ್ಥ ಶ್ರೀ ಕೃಷ್ಣ ಪದಾಂಬುಜ ಭೃಂಗ, ಪ್ರತ್ಯರ್ಥಿ ಮತ್ತೇಕ ಕಂಠೀರ ವಕ್ಷೋಭ್ಯ ತೀರ್ಥ ಕರಜ ಜಯತಿ ಹೃದಯತೀಂದ್ರ, ಎದುರಾರೈ ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ. ಮದನ ಗೋಪಾಲನ ಪ್ರಿಯ ಜಯರಾಯ ಎದುರಾರೈ, ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ, ಗುರುವೇ ಎದುರಾರೈ ನಿಮಗೆ ಸಮರಾರೈ, ಗುರುವೇ ಎದುರಾರೈ ನಿಮಗೆ ಸಮರಾರೈ, ನಿಮಗೆ ಸಮರಾರೈ. ಹರೇ ಶ್ರೀನಿವಾಸ. ತದರಿ ನನ ತದರನ ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು, ಓ ಗಜಮುಖನೆ ಸಿದ್ಧಿದಾಯ
ಸಿದ್ಧಿದಾಯಕನೆ ವಂದಿಪೆ ಶರಣು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ತ್ರಿಜಗವಂದಿತನಾದ ದೇವದೇವನೇ ಶರಣು. ತ್ರಿಜಗವಂದಿತನಾದ ದೇವದೇವನೇ ಶರಣು. ತ್ರಿಜಗವಂದಿತನಾದ ದೇವದೇವನೇ ಶರಣು. ತ್ರಿಜಗವಂದಿತನಾದ ದೇವದೇವನೇ ಶರಣು. ಸುಜನರಿಗೆ ವಿಘ್ನವನ್ನು ಪರಿಹರಿಪೆ ಶರಣು. ಸುಜನರಿಗೆ ವಿಘ್ನವನ್ನು ಪರಿಹರಿಪೆ ಶರಣು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಮಂದಮತಿಯನ್ನು ಬಿಡಿಸಿ ಚಂದ ಜ್ಞಾನವನಿತ್ತು ಇಂದಿರೇಶನ ಪಾದ ಹೊಂದಿರ್ಪತರದಿ. ಮಂದಮತಿಯನ್ನು ಬಿಡಿಸಿ ಚಂದ ಜ್ಞಾನವನಿತ್ತು ಇಂದಿರೇಶನ ಪಾದ ಹೊಂದಿರ್ಪತರದಿ. ಸುಂದರಾಂಗನೆ ನಿಮ್ಮ ಪದದ್ವಂದ್ವಗೆ ರಘುವೆನು. ಸುಂದರಾಂಗನೆ ನಿಮ್ಮ ಪದದ್ವಂದ್ವಗೆ ರಘುವೆನು. ಸಂದೇಹ ಮಾಡದಲೆ ಇಂದು ಕರುಣಿಪುದು. ಸಂದೇಹ ಮಾಡದಲೆ ಇಂದು ಕರುಣಿಪುದು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಸಿದ್ಧಿದಾಯಕನಿನ್ನ ಹೊದ್ದಿ ಬೆರೆವೆನು ನಾನು. ಅಬ್ದಿಶಯನನ ಮಹಿಮೆ ಬದ್ಧದಲ್ಲಿ ಪೇಳುವ. ಸಿದ್ಧಿದಾಯಕನಿನ್ನ ಹೊದ್ದಿ ಬೆರೆವೆನು ನಾನು. ಅಬ್ದಿಶಯನನ ಮಹಿಮೆ ಬದ್ಧದಲ್ಲಿ ಪೇಳುವ. ಶುದ್ಧಮತಿಯನ್ನು ಕೊಟ್ಟು ಉದ್ಧರಿಸಬೇಕೆನ್ನ. ಶುದ್ಧಮತಿಯನ್ನು ಕೊಟ್ಟು ಉದ್ಧರಿಸಬೇಕನ. ಮಧ್ವವಲ್ಲಭವೇಣು ಕೃಷ್ಣಗತಿ ಪ್ರಿಯನೇ. ಮಧ್ವವಲ್ಲಭವೇಣು ಕೃಷ್ಣಗತಿ ಪ್ರಿಯನೇ. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಓ ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಶರಣು. नमः पार्वती पतिनुत जनपर नमो विरूपाक्ष. नमो नमो विरूपाक्ष. ರಮಣನಲ್ಲಿ ಅಮಲ ಭಕುತಿ ಕೊಡು. ರಮಣನಲ್ಲಿ ಅಮಲ ಭಕುತಿ ಕೊಡು. ನಮೋ ವಿಶಾಲಾಕ್ಷ.
ರಮಣನಲ್ಲಿ ಅಮಲ ಭಕುತಿ ಕೊಡು ರಮ ರಮಣನಲ್ಲಿ ಅಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ललितचन्द्रनिपाननसुष्मितं शिवपदं शिवतां स्मरतां शिवं विशदकोटितटिप्रभयायुतं शिवजया शिवया शिवयायुतं नटननाट्यनटं नटगायकं जनमुदं जलजायतलोचनं भुजगभूषणभूषितविग्रहं प्रणमहे जनते जनवल्लभं श्रुतिशतप्रभया प्रभयायुतं हरिपदाब्जभवां शिरसा धृतं शिव शिवेति 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 वै भव भवेति 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 वा मृड मृडेति 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 वै भजति यः सततां प्रणमामि यताम् ಹರೇ ಶ್ರೀನಿವಾಸ ರಮಣನಲ್ಲಿ ಅಮಲ ಭಕುತಿ ಕೊಡು ರಮ ರಮಣನಲ್ಲಿ ಅಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ನೀಲಕಂಠ ತ್ರಿಶೂಲಡಮರುಹ ಸಾಲಂಕೃತ ರಕ್ಷ ಫಲನೇತೃತ ಫಲರುಂಡಮಣಿ ಮಲರುತ ರಕ್ಷ ದೀನರುಣ್ಯ ವಿಶಾಲ ಸುಗುಣ ಸಲ್ಲಿಲ ಸುರಾಧ್ಯಕ್ಷ ಶ್ರೀ ರಘುವೀಶನ ಓಲೈಸುವ ಭಕ್ತಾಳಿಗಳ ಪಕ್ಷ ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ಬಸವನುತ ಹರಿದಾಸ ಈಶ ಕೈಲಾಸ ವಾಸದೇವ ದಾಶರಥಿಯ ಉಪಾಸಕ ಸುಜನರ ಪೋಷಿಸುವ ಭಾಷಿಸುತ್ತಿರುವ ಶೇಷ ಜೀವನಿಗೆ ಈಶನೆಂಬ ಭಾವ ಶ್ರೀಶನಲ್ಲಿ ಕೀಲಿಸುವ ಶೇಷ ಮಹಾದೇವ ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ಮೃತ್ಯುಂಜಯ ನೃತಮ ಪದಯುಗ ಮೃತ್ಯುನ ಸರ್ವತ್ರ ಹತ್ತಿರ ಕರೆಯುವ ಭಜನಂತೆ ಮೊರೆಯುತ್ತಿರುವ ನೇತ್ರ ಯತಿಗಳಂತೆ ಕಾಯುತ್ತೀಯ ಭಾರತ ಸತ್ಯದಿ ಸುಚರಿತ್ರ ಕರ್ತೃ ಉಡುಪಿ ಸರ್ವೋತ್ತಮ ಕೃಷ್ಣನ ಪೌರ ಕೃಪಾ ಪಾತ್ರ ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ರಮ ರಮಣನಲ್ಲಿ ಅಮಲ ಭಕುತಿ ಕೊಡು ರಮ ರಮಣನಲ್ಲಿ ಅಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ಹರೇ ಶ್ರೀನಿವಾಸ ಹರ ನಮಃ ಪಾರ್ವತಿ ಪತಯೇ नमामि दूतं रामस्य सुखदं च सुरद्रुमं पीनवृत्तमहाबाहुं सर्वशत्रुनिवारणं नानारक्तसमायुक्त
कुण्डलादिविराजितं सर्वदाभीष्टदातारं सतां वै दृढमावहे। वासिनं चक्रतीर्थस्य दक्षिणस्थगिरौ सदा तुङ्गाम्बोदितरङ्गस्य तेन परिशोभिते। नानादेशगतैः सद्भिः सेव्यमानं नृपोत्तमैः धूपदीपादिनैवेद्यैः पञ्चखाद्यैश्च शक्तितः। भजामि श्रीहनुमन्तं हेमकान्तिसमप्रभं व्यासतीर्थयतीन्द्रेण पूजितं प्रणितानितः। तिवारं यः पठे नित्यं स्तोत्रं भक्त्या द्विजोत्तमः वाञ्छितं लभते भीष्टं षण्मासाभ्यन्तरे खलु। पुत्रार्थी लभते पुत्रान् यशोर्थी लभते यशः विद्यार्थी लभते विद्यां धनार्थी लभते धनम्। सर्वदा मास्तु सन्देहो हरिः साक्षात् जगत्पतिः। यत्करोत् तत्र सन्देहं स याति नरकं ध्रुवम्। जानाति न भूतो गुरुमुख्यप्राणनी न भूतो जानाति न भूतो गुरुमुख्यप्राणनी न भूतो। ರಾಣಿ ಭಾರತಿ ರಮಣ ನಿನಗೆಣೆ ಕಾಣೆ ರಾಣಿ ಭಾರತಿ ರಮಣ ನಿನಗೆಣೆ ಕಾಣೆ ತ್ರಿಭುವನದೊಳಗೆ ಸರ್ವ ಪ್ರಾಣಿಗಳ ಹೃದಯದಲ್ಲಿ ಮುಖ್ಯ ಪ್ರಾಣನೆಂದೆನಿಸಿದೆಯೋ ಸ್ವಾಮಿ ಜಾಣ ನೀನಹುದೋ ಗುರು ಮುಖ್ಯ ಪ್ರಾಣ ನೀನಹುದೋ ಧೀರ ನೀನಹುದೋ ವಾಯುಕುಮಾರ ನೀನಹುದೋ ಧೀರ ನೀನಹುದೋ ವಾಯುಕುಮಾರ ನೀನಹುದೋ ಸಾರಿದವರ ಮನೋರಥಂಗಳ ಬಾರಿ ಬಾರಿಗೆ ಕೊಡುವೆನೆನುತ್ತಲಿ ಸಾರಿದವರ ಮನೋರಥಂಗಳ ಬಾರಿ ಬಾರಿಗೆ ಕೊಡುವೆನೆನುತ್ತಲಿ ಕ್ಷೀರ ನದಿ ತೀರದಲ್ಲಿ ನೆಲೆಸಿಹ ಮಾರುತನ ಅವತಾರ ಹನುಮ ಕ್ಷೀರ ನದಿ ತೀರದಲ್ಲಿ ನೆಲೆಸಿಹ ಮಾರುತನ ಅವತಾರ ಹನುಮ ಜಾಣ ನೀನಹುದೋ ಗುರು ಮುಖ್ಯ ಪ್ರಾಣ ನೀನಹುದೋ ದಿಟ್ಟ ನೀನಹುದೋ ಬೆಟ್ಟ ತಂದಿಟ್ಟವ ನೀನಹುದೋ ದಿಟ್ಟ ನೀನಹುದೋ ಬೆಟ್ಟ ತಂದಿಟ್ಟವ ನೀನಹುದೋ ರೆಟ್ಟೆ ಹಿಡಿದು ಅಕ್ಷಯ ಕುವರನ ಕಟ್ಟಿ ದೈತ್ಯರ ಕೆಡಹಿ ಬೇಗದಿ ರೆಟ್ಟೆ ಹಿಡಿದು ಅಕ್ಷಯ ಕುವರನ ಕಟ್ಟಿ ದೈತ್ಯರ ಕೆಡಹಿ ಬೇಗದಿ ಸುಟ್ಟು ಲಂಕೆಯ ಸೀತೆ ಗುಂಗುರ ಕೊಟ್ಟೆ ಜಯದಲ್ಲಿ ಜಟ್ಟಿ ಹನುಮ ಸುಟ್ಟು ಲಂಕೆಯ ಸೀತೆ ಗುಂಗುರ ಕೊಟ್ಟೆ ಜಯದಲ್ಲಿ ಜಟ್ಟಿ ಹನುಮ ಜಾಣ ನೀನಹುದೋ ಗುರು ಮುಖ್ಯ ಪ್ರಾಣ ನೀನಹುದೋ ಚಂಡ ನೀನಹುದೋ ದುರಿತ ಮಾರ್ತಾಂಡ ನೀನಹುದೋ ಚಂಡ ನೀನಹುದೋ ದುರಿತ ಮಾರ್ತಾಂಡ ನೀನಹುದೋ ಕುಂಡಲ ಕರಿಗಂಟೆ ಉಡಿಯಲಿ ಪೆಂಡನೂಪುರ ಕಾಲಲಂದುಗೆ ಕುಂಡಲ ಕಿರಿಗಂಟೆ ಉಡಿಯಲಿ ಪೆಂಡನೂಪುರ ಕಾಲ
ನೀನಹುದೋ ಗುರು ಮುಖ್ಯ ಪ್ರಾಣ ನೀನಹುದೋ ರಾಣಿ ಭಾರತಿ ರಮಣ ನಿನಗೆಣೆ ಕಾಣೆ ರಾಣಿ ಭಾರತಿ ರಮಣ ನಿನಗೆಣೆ ಕಾಣೆ ತ್ರಿಭುವನದೊಳಗೆ ಸರ್ವ ಪ್ರಾಣಿಗಳ ಹೃದಯದಲ್ಲಿ ಮುಖ್ಯ ಪ್ರಾಣನೆಂದೆನಿಸಿದೆಯೋ ಸ್ವಾಮಿ ಜಾಣ ನೀನಹುದೋ ಗುರು ಮುಖ್ಯ ಪ್ರಾಣ ನೀನಹುದೋ ಗುರು ಮುಖ್ಯ ಪ್ರಾಣ ನೀನಹುದೋ. ಮನೆಗೆ ಬಂದನೆ ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನ ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನ ರಂಗ 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 ರಂಗಯ್ಯ ಮನೆಗೆ ಬಂದನೆ ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನ ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನ ರಂಗ 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 ಬಿಸಿಲು ಬೆಳದಿಂಗಳಾಯಿತು ತಾಮಸ ಹೋಗಿ ಜ್ಞಾನೋದಯವಾಯಿತು ಬಿಸಿಲು
ಮನಮನುತಾ ಬಂದಿದೆ ಅಲ್ಲಿ ವಿಷ ಹೋಗಿ ಅಮೃತವಾಯಿತು ನೋಡ. ಆ ರಂಗಯ್ಯ ಮನೆಗೆ ಬಂದನೆ ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನ, ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನ. ರಂಗ 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 ರಂಗ. ಹಾವು ನ್ಯಾವಳವಾಯಿತು ಅಲ್ಲಿ ದಾವಾನಳ ತಂಪಾಯಿತು. ಹಾವು ನ್ಯಾವಳವಾಯಿತು ಅಲ್ಲಿ ದಾವಾನಳ ತಂಪಾಯಿತು. ಬೇವು ಸಕ್ಕರೆಯಾಯಿತು ನಮ್ಮ ದೇವಕಿ ಸುತನು ಬಂದರೆ ನೋಡ. ಆ ರಂಗಯ್ಯ ಮನೆಗೆ ಬಂದನೆ ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನ, ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನ. ರಂಗ 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 ರಂಗ. ಜಾಣೆಯರಸ ನೋಡು ರಂಗನು ತಾನಾಗಿವೆ ನರಳ ನಮ್ಮನು. ಜಾಣೆಯರಸ ನೋಡು ರಂಗನು ತಾನಾಗಿವೆ ನರಳ ನಮ್ಮನು. ಏನಾದರೂ ಅಗಲದಲೇ ನಮ್ಮ ಮಾನಾಭಿಮಾನಗಳಿಗೆ ಶ್ರೀಕೃಷ್ಣ ನೋಡ. ಏನಾದರೂ ಅಗಲದಲೇ ನಮ್ಮ ಮಾನಾಭಿಮಾನಗಳಿಗೆ ಶ್ರೀಕೃಷ್ಣ ನೋಡ. ಆ ರಂಗಯ್ಯ ಮನೆಗೆ ಬಂದನೆ ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನ, ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನ. ರಂಗ 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 ಹರೇ ಶ್ರೀನಿವಾಸ. ಶರಣು 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 ಮತ್ಸ್ಯ ಕೂರ್ಮವರ ನರಹರಿ ವಾಮನ ಭಾರ್ಗವ. ಶರಣು ರಾಘವ ಕೃಷ್ಣ ಬೌದ್ಧ ಶರಣು ಕಲ್ಕಿ ರೂಪಗೆ. ಶರಣು 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 ಶರಣು. ಬಿಡೇನ ನಿನ್ನ ಕೇಶವ ನಾರಾಯಣ ಮಾಧವ. ಬಿಡೇನ ನಿನ್ನ ಕೇಶವ ನಾರಾಯಣ ಮಾಧವ. ಅಂಬುಜಾಕ್ಷ ಗೋವಿಂದ ವಿಷ್ಣು ಸಂಭ್ರಮದಿ ಮಧುಸೂದನ. ಶರಣು 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 ಶರಣು. ಕರುಣದಲ್ಲಿ ರಕ್ಷಿಸು ತ್ರಿವಿಕ್ರಮ ಕಲಿತ ವಾಮನ ಶ್ರೀಧರ. ಪರಮ ಪಾವನ ಋಷಿಕೇಶ ಪದ್ಮನಾಭ ದಾಮೋದರ. ಶರಣು 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 ಶರಣು
ವಾಸವಾರ್ಚಿತ ಸಂಕರುಷಣ ವಾಸುದೇವ ಪ್ರದ್ಯುಮ್ನನೇ ಶ್ರೀಶಾನಿರುತ ಪುರುಷೋತ್ತಮ ನೀಸಲಹುವ ದೋಕ್ಷಜ ಶರಣು 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 ಕೃತಿಗೆ ಗೋಚರ ನಾರಸಿಂಹನೇ ಅಚ್ಯುತ ಜನಾರ್ದನ ಉಪೇಂದ್ರನೇ ಚತುರವಿಂಶತಿ ನಾಮದಲ್ಲಿ ಚತುರ ಹರಿ ಶ್ರೀಕೃಷ್ಣನೇ ಶರಣು 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 ಶರಣು
ಕೊಡೋ 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 ತಡ ಮಾಡಬೇಡ ಹರಿ ಮಡದಿಯರುಡುವ ಸೀರೆಗಾಳ ಕೊಡೋ 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 ತಡ ಮಾಡಬೇಡ ಹರಿ ಮಡದಿಯರುಡುವ ಸೀರೆಗಾಳ ದಿನ ರಕ್ಷಕ ಎಮ್ಮ ಮಾನವನುಳಿಸೋ ದಿನ ರಕ್ಷಕ ಎಮ್ಮ ಮಾನವನುಳಿಸೋ ಮಾನಿನಿ ಲೋಲ ಮಮತೆಯ ನಿಲ್ಲಿಸೋ ಮಾನಿನಿ ಲೋಲ ಮಮತೆಯ ನಿಲ್ಲಿಸೋ ಕೊಡೋ 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 ತಡ ಮಾಡಬೇಡ ಹರಿ ಮಡದಿಯರುಡುವ ಸೀರೆಗಾಳ ಭಂಡು ಮಾಡದಿರೋ ಭಾವಜನೆಯಲೇ ಭಂಡು ಮಾಡದಿರೋ ಭಾವಜನಯ್ಯನೇ ಪುಂಡರೀಕಾಕ್ಷ ನೀದಯ ಮಾಡೋ ಪುಂಡರೀಕಾಕ್ಷ ನೀದಯ ಮಾಡೋ ಕೊಡೋ 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 ತಡ ಮಾಡಬೇಡ ಹರಿ ಮಡದಿಯರುಡುವ ಸೀರೆಗಾಳ ಗರತಿಯರನು ಗೇಲಿ ಮಾಡುವುದೇಕೋ ಗರತಿಯರನು ಗೇಲಿ ಮಾಡುವುದೇಕೋ ಸರಸಿ ಜನಾಭ ಶ್ರೀಕೃಷ್ಣರಾಯ ಸರಸಿ ಜನಾಭ ಶ್ರೀಕೃಷ್ಣರಾಯ ಕೊಡೋ 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 ತಡ ಮಾಡಬೇಡ ಹರಿ ಮಡದಿಯರುಡುವ ಸೀರೆಗಾಳ ಕೊಡೋ 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 ಕೃಷ್ಣ ಕೊಡೋ ಕೊಡೋ. ಹರೇ ಶ್ರೀನಿವಾಸ. ಕೇಳಯ್ಯನ ಮಾತು ಪಾರ್ಥನೆ ಗೀತದರ್ಥವ, ಕೇಳಯ್ಯನ ಮಾತು ಪಾರ್ಥನೆ ಗೀತದರ್ಥವ. ಕುರುಕ್ಷೇತ್ರದಲ್ಲಿ ಎನ್ನವರು ಪಾಂಡವರು, ಬೇಡೋ ಸಂಜಯ ಏನು ಮಾಡಿದರು ಕೂಡಿ. ಕೇಳಯ್ಯ ಅರಸನೆ ಪಾಂಡವರ ಸೈನ್ಯ ನೋಡಿ, ಮಾತನಾಡಿದ ನಿನ್ನ ಸುತ ದ್ರೋಣರ ಕೂಡಿ. ಕೇಳಿತ ಪಾರ್ಥನು ಕುರುದಂಡ ರಣದಲ್ಲಿ ಚಂಡ, ಗಾಂಧೀವ ಕರದಂಡ ಅಚ್ಯುತ ಬೀಳದ ನಡುಂದ ಬಹುತ್ವರದಿಂದ. ನೋಡಿದ ನೇತ್ರದಿಂದ ಗುರು ಹಿರಿಯರ ಕೂಡ ಯಾಕೆಂದ ಯುದ್ಧ ಸಾಕೆಂದ. ಭಿಕ್ಷವೇ ಸುಖವೆಂದ ಕುಂತಿಸುತ್ತ ಈ ಮಾತು ಉಚಿತಲ್ಲ, ನಿನಗಿದು ಸರಿಯಲ್ಲ. ಪಿಡಿಗಾಡಿವವಿಲ್ಲ ಕೇಳಯ್ಯನ ಮಾತು ಪಾರ್ಥನೆ ಗೀತದರ್ಥವ. ಬಾಲ್ಯ ಯೌವನ ಮುಕುದರ ದೇಹದಲ್ಲಿ, ಇಂಥ ದೇಹಕ್ಕೆ ಮೋಹ ಮತ್ಯಾಕದಲ್ಲಿ. ಕಾಯ್ದು ಕೊಲ್ಲುವ ನಾನಿರುತ್ತಿರಲು ಇಲ್ಲಿ, ಬಿಲ್ಲ ಬಿಡಿದಲಿ ಕೀರ್ತಿ ಪಡೆ ಲೋಕದಲ್ಲಿ. ಶಸ್ತ್ರದಂಜಿಕೆ ಇಲ್ಲ ಜೀವಕ್ಕೆ ಈ ದೇಹಕ್ಕೆ, ಪಾವನನ ಭಯ ಯಾಕೆ ಉದಕಗಳಿಂದ ವೇದನೆ ಯಾಕೆ ಈ ಜೀವಕ್ಕೆ. ಮಾರುತನ ಶೋಷಕ್ಕೆ ನಿತ್ಯ ವೇದ್ಯತ ಜೀವನ ಸನಾತನ. ವಸ್ತ್ರದಾಂಗೆ ಈ ತನುವು ಆದವು ಹೋದವು ನಿನಗಯ್ಯ ನನಗಿಲ್ಲಯ್ಯ, ಅದು ನಾನೇ ಬಲ್ಲೆನಯ್ಯ. ಕೇಳಯ್ಯನ ಮಾತು ಪಾರ್ಥನೆ ಗೀತದರ್ಥವ. ಜ್ಞಾನ ದೊಡ್ಡದು ಕರ್ಮ ಬಂಧನವ ಬಿಟ್ಟು, ಕರ್ಮ ಬಿಟ್ಟರೆ ಪ್ರತ್ಯವಾಯುವಾದೆಷ್ಟು. ಫಲ ಬಿಟ್ಟು ನೀ ಮಾಡು ಸತ್ಕರ್ಮಗಳ, ಸಮ ದೇಹಕ್ಕೆ ಫಲ ಕರ್ಮ ಕಾರಣವಲ್ಲ.
ಕರ್ಮದಲ್ಲೇ ನಿನ್ನ ಅಧಿಕಾರ ಫಲ ತಾದೂರ ಧನಂಜಯಗೋಸ್ಕರ ಜ್ಞಾನ ದೊಡ್ಡದು ಕರ್ಮ ದೂರಯ್ಯ ಇತ್ತ ಬಾರಯ್ಯ ಯೋಗ ಬುದ್ಧಿ ಮಾಡಯ್ಯ ಜಿತ ಬುದ್ಧಿ ಯಾವುದೈ ಕೇಶವ ಜಗತ್ಪಾಶವ ನೋಡದೆ ಪರಮೇಶ ಗೋವಿಂದನ ಲಕ್ಷ್ಮಣ ಬಿಟ್ಟವ ಕರ್ಮ ಬಿಟ್ಟವ ಜಿತ ದೇಹ ತಾನಾದ ಕೇಳಯ್ಯ ಎನ ಮಾತು ಪಾರ್ಥನೆ ಗೀತದರ್ಥವ ಜ್ಞಾನ ದೊಡ್ಡದು ಕರ್ಮದಲ್ಲಿ ಯಾಕೆಯನ್ನ ಬುದ್ಧಿ ಮೋಹಿಸಿ ಕೃಷ್ಣ ಕೇಳಯ್ಯ ಭಿನ್ನ ಕರ್ಮವಿಲ್ಲದೆ ಮೋಕ್ಷ ಫಲ ಉಂಟೇನೋ ಕರ್ಮ ಮೋಕ್ಷದ ಬುದ್ಧಿಗೆ ಬೀಜವಲ್ಲೇ ವಿಹಿತ ಕರ್ಮವ ಮಾಡೋ ಪಾಂಡವ ರಣ ತಾಂಡವ ವೈರಿ ಷಂಡನೆಂಬುವ ಜನರೆಲ್ಲ ಮಾಡ್ತಾರೋ ನಿನ ನೋಡಿ ಮತ್ತೆನ ನೋಡಿ ನೋಡಿದರೆ ನೀ ಬೇಡಿ ಎನಗ್ಯಾಕೆ ಪೇಳಯ್ಯ ಜನಕರ್ಮ ಕ್ಷತ್ರಿಯ ಧರ್ಮ ನಷ್ಟವಾಗುವುದು ಧರ್ಮ ಅರ್ಪಿಸು ಎನ್ನಲ್ಲಿ ಸರ್ವವ ಬಿಟ್ಟು ಗರ್ವವ ತಿಳಿಯನ್ನೋಳು ಸರ್ವವು ಕೇಳಯ್ಯ ಎನ ಮಾತು ಪಾರ್ಥನೆ ಗೀತದರ್ಥವ ಯೋಗ ಸನ್ಯಾಸ ಎರಡು ಮುಕ್ತಿಗೆ ದೃಢವು ಭೋಗ ವರ್ಜಿತ ಕೇಳು ಸನ್ಯಾಸ ಇರಲು ಹೇಗೆ ಪದ್ಮಕ್ಕೆ ಭಾರಿಯ ಲೇಪವಿಲ್ಲ ಹಾಗೆ ವಿಷ್ಣುವಿನ ಭಕ್ತಿಗೆ ಸಂಸ್ಕೃತಿಯೂ ಇಲ್ಲ ಅಜನಲ್ಲಿ ದ್ವಿಜನಲ್ಲಿ ಗಜನಲ್ಲಿ ಸಮನಾನಲ್ಲಿ ಭಜಿಪರ ಮನದಲ್ಲಿ ಮನಸ್ಸು ಯಾರ ಜೀವಕ್ಕೆ ಬಂದು ಇರ್ತಬಾರೆಂದು ಮತ್ತೆ ವೈರಿದಾರೆಂದು ಲೋಷ್ಟ ಕಾಂಚನ ನೋಡು ಸಮ ಮಾಡುವ ಸನವಾಡು ನಾಸಿಕ ತುದಿ ನೋಡು ಜ್ಞಾನ ಮಾಡುದ ಹರಿ ಅಲ್ಲಿಹ ಅವನಿಲಿಹ ಯೋಗ ಸನ್ನಿಧಾನವನೇ ಕೇಳಯ್ಯ ಎನ ಮಾತು ಪಾರ್ಥನೆ ಗೀತದರ್ಥವ ಯಾರ ಭಕ್ತಿಯು ಎನ್ನ ಪಾದಾಬ್ಜದಲ್ಲಿ ಘೋರ ಸಂಸಾರ ಯಾತನೆ ಅವರಿಗೆಲ್ಲಿ ಶರೀರವೇ ಇದು ಕ್ಷೇತ್ರವೆಂದೆಂದು ತಿಳಿಯೋ ಮರೆಯದೆ ಕ್ಷೇತ್ರಜ್ಞ ಎಂದೆಂದು ತಿಳಿಯೋ ಶರೀರದೊಳಗಿದ್ದು ಪಾಪೆಲ್ಲ ದುಃಖ ಲೇಪಿಲ್ಲ ಆಕಾಶವು ಎಲ್ಲ ಯಾತರಿಂದಿತು ಈ ಗುಣ ಮೂರು ಷಡ್ಗುಣ ಕೇಳಯ್ಯ ಪಲ್ಗುಣ ಸುಖ ದುಃಖ ಸಮ ಮಾಡಿ ನೋಡು ನೀಡ್ಯಾಡು ನೀ ಬ್ರಹ್ಮಣ ನೋಡು ನೀ ಚಂದ್ರ ಸೂರ್ಯರ ತೇಜಸ್ ನನದಯ್ಯ ಗುಣ ಕೇಶಯ್ಯ ಅನ್ನ ವಚನ ನನ್ನದಯ್ಯ ಕೇಳಯ್ಯ ಎನ ಮಾತು ಪಾರ್ಥನೆ ಗೀತದರ್ಥವ ನಾನೇ ಉತ್ತಮ ಮನಸ್ಸು ಎನ್ನಲ್ಲಿ ಮಾಡೋ ಜ್ಞಾನ ಜ್ಞಾನವು ಬೇಡುವೆ ತಿಳಿದು ನೋಡು ಜ್ಞಾನ ದುರ್ಲಭ ಅವರ ಭಕ್ತಿಗಳಂತೆ ನಾನು ಕೊಡುವೆನು ಫಲವ ಮನಸ್ಸು ಬಂದಂತೆ ಸ್ಮರಣೆ ಮಾಡುತ್ತ ದೇಹ ಬಿಡುವರೋ ನನ್ನ ಪಡೆವರೋ ಬಲು ಭಕ್ತಿ ಮಾಡುವರೋ ಅನಂತ ಚೇತನ ಸುಳಿವನೋ ಹರಿ ಸುಲಭನೋ ಮತ್ತೆ ಜನ ಇಲ್ಲ ಹಾಗೆ ಎನ್ನ ಭಕ್ತರಿಗಿಲ್ಲ ನಾಶವೋ ಸ್ವರ್ಗದಾಶೆಯೋ ಬಿಟ್ಟು ಚರಣ ಭಕ್ತಿಯೋ ಕೇಳಯ್ಯ ಎನ ಮಾತು ಪಾರ್ಥನೆ ಗೀತದರ್ಥವ ಕೃಷ್ಣ ತೋರಿಸು ನಿನ್ನ ವಿಭೂತಿ ರೂಪ ಇಷ್ಟ ಪೂರ್ತಿಯಾಗಲು ಎನಗೆ ಶ್ರೀಪ ರಾಮ ನಾನಯ್ಯ ರಾಜರ ಗುಂಪಿನಲ್ಲಿ ಸೋಮ ನಾನಯ್ಯ ತಾರಕ ಮಂಡಲದಲ್ಲಿ ಅಕ್ಷರದೊಳಗೆ ಆಕಾರನು ಗುಣಸಾರನು ಪಕ್ಷಿಗಳಲ್ಲಿ ನಾನು ಗರುಡನು ಸಕಲ ಜಾತಿಗಳಲ್ಲಿ ಶ್ರೇಷ್ಠತನದಲ್ಲಿ ಎನರ್ಪ ತಿಳಿಯಲ್ಲಿ ತೋರಿಸೋ ಶ್ರೀಕೃಷ್ಣ ನಿನ ರೂಪ ನಾನಾ ರೂಪ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯ
ಕೆಟ್ಟರೆ ಕೆಡಲಿ ರಂಗಯ್ಯನ ನಂಬಿ ಕೆಟ್ಟವರಿಲ್ಲವೋ ಅಂಬುಜನಾಭನ ಅಖಿಲ ಲೋಕೇಶನ ಕಂಬು ಕಂಧರ ಕೃಷ್ಣ ಕರುಣ ಸಾಗರನ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ತರಳ ಪ್ರಹ್ಲಾದ ಸಾಕ್ಷಿ ಸರಸಿಯೋಳೇದ ಕರಿರಾಜ ಒಬ್ಬ ಸಾಕ್ಷಿ ತರಳ ಪ್ರಹ್ಲಾದ ಸಾಕ್ಷಿ ಸರಸಿಯೋಳೇದ ಕರಿರಾಜನೊಬ್ಬ ಸಾಕ್ಷಿ ಮರಣ ಕಾಲದಿಯ ಜಾಮಿಳ ಮಗನನು ಕರೆಯೇ ಗರುಡನೇರಿ ಬಂದ ಗರುವರಹಿತನ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ದೊರೆಯೂರು ಏರ ಬಂದ ಪುತ್ರನನ್ನು ಕೊರಳು ಹಿಡಿ ಹೊರ ಬೀಸಲು ದೊರೆಯೂರು ಏರ ಬಂದ ಪುತ್ರನನ್ನು ಕೊರಳು ಹಿಡಿ ಹೊರಡಿಸಲು ಅರಣ್ಯದೊಳಗವ ನಿದ್ದ ಸ್ಥಳದಲ್ಲಿ ಭರದಿಂದೋಡಿ ಬಂದ ಭಕ್ತವತ್ಸಲನ್ನ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ತರುಣಿ ದ್ರೌಪದಿ ಸೀರೆಯ ದುಶಾಸನ ಸರಸರ ಸೆಳೆಯುತ್ತೀರೆ ತರುಣಿ ದ್ರೌಪದಿ ಸೀರೆಯ ದುಶಾಸನ ಸರಸರ ಸೆಳೆಯುತ್ತೀರೆ ಕರುಣೆ ತನ್ನೊಡತಿಯೊಡನೆ ಆಡುವುದ ಬಿಟ್ಟು ತ್ವರದಿ ಅಕ್ಷಯವಿಟ್ಟ ಶ್ರೀ ಕೃಷ್ಣರಾಯನ ಕರುಣೆ ತನ್ನೊಡತಿಯೊಡನೆ ಆಡುವುದ ಬಿಟ್ಟು ತ್ವರದಿ ಅಕ್ಷಯವಿಟ್ಟ ಶ್ರೀ ಕೃಷ್ಣರಾಯನ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ರಂಗಯ್ಯನ ನಂಬಿ ಕೆಟ್ಟವರಿಲ್ಲವೋ ಅಂಬುಜನಾಭನ ಅಖಿಲ ಲೋಕೇಶನ ಕಂಬು ಕಂಧರ ಕೃಷ್ಣ ಕರುಣ ಸಾಗರನ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ರಂಗಯ್ಯನ ನಂಬಿ ಕೆಟ್ಟವರಿಲ್ಲವೋ
ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನೋ ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನೋ ಮಕರ ಕುಂಡಲಧರನ ನಾಮಕ್ಕೆ ಸರಿಯಿಲ್ಲವೋ ಮಕರ ಕುಂಡಲಧರನ ನಾಮಕ್ಕೆ ಸರಿಯಿಲ್ಲವೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕಮಲನಾಭನ ಚೀಲೆಯನ್ನು ಧರಿಸಿಕೊಂಡು ಮೆರೆಯಿರೋ ಕಮಲನಾಭನ ಚೀಲೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ನೋಡಿ ಅಂಜಿ ಓಡಿ ಹೋಗುವರೋ ಯಮನ ಭಟರು ನೋಡಿ ಅಂಜಿ ಓಡಿ ಹೋಗುವರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಜನ್ಮವೇತಿ ಮಧವ ಅನುಸರಿಸಿ ನಡೆಯಿರೋ ಜನ್ಮವೇತಿ ಮಧವ ಅನುಸರಿಸಿ ನಡೆಯಿರೋ ಸುಮ್ಮನದಿ ಶ್ರೀ ಕೃಷ್ಣ ತನ್ನ ಲೋಕ ಕೊಡುವನೋ ಸುಮ್ಮನದಿ ಶ್ರೀ ಕೃಷ್ಣ ತನ್ನ ಲೋಕ ಕೊಡುವನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಮೂರು ಬಾರಿ ನೆನೆಯಿರೋ ಮೂರು ಬಾರಿ ನೆನೆಯಿರೋ ಹರೇ ಶ್ರೀನಿವಾಸ. ನೂದುವ ಚದುರ ಯಾರೇ ಪೇಳಮ್ಮಯ್ಯ ಕೊಳಲ ನೂದುವ ಚದುರ ಯಾರೇ ಪೇಳಮ್ಮಯ್ಯ ತಳಿರಂದದಿತ ಪೊಳೆವ ಕರದಿ ಪಿಡಿದು ತಾಳಿರಂದದಿತ ಪೊಳೆವ ಕರದಿ ಪಿಡಿದು ಕೊಳಲ ನೂದು
ಚದುರ ಯಾರೇ ಪೇಳಮ್ಮಯ್ಯ. ನಾದದಿ ತುಂಬಿತು ಗೋವರ್ಧನಗಿರಿ, ಯಾದವ ಕುಲಘನ ತೊರೆದಿತು ಖಗಕುಲ. ನಾದದಿ ತುಂಬಿತು ಗೋವರ್ಧನಗಿರಿ, ಯಾದವ ಕುಲಘನ ತೊರೆದಿತು ಖಗಕುಲ. ಸಾಧಿಸಿ ನೋಡಲು ಕೃಷ್ಣನು ಈಗಲೂ, ಸಾಧಿಸಿ ನೋಡಲು ಕೃಷ್ಣನು ಈಗಲೂ ಸಾಧ್ಯವೇನೆ ವೃಂದಾವನದೊಳು ಕೊಳಲ ನೂದುವ ಚದುರ ಯಾರೇ ಪೇಳಮ್ಮಯ್ಯ. ಮೇವು ಮರೆತವು ಗೋವುಗಳೆಲ್ಲವೂ ಸಾವಧಾನದಿ ಹರಿದಳು ಯಮುನೆ. ಮೇವು ಮರೆತವು ಗೋವುಗಳೆಲ್ಲವೂ ಸಾವಧಾನದಿ ಹರಿದಳು ಯಮುನೆ. ಆವು ಕಾವು ತಲಿ ಗೋವಳನೆಲ್ಲರ ಹಾವಭಾವದಲ್ಲಿ ವೃಂದಾವನದೊಳು ಕೊಳಲ ನೂದುವ ಚದುರ ಯಾರೇ ಪೇಳಮ್ಮಯ್ಯ. ಸುರರು ಸುರಿದರಾಕಾಶದಿ ಸುಮಗಳ ಸರಿದು ಹೋಗಿ ನೋಡೆ ವೃಂದಾವನದೊಳು. ಸುರರು ಸುರಿದರ ಆಕಾಶದಿ ಸುಮಗಳ ಸರಿದು ಹೋಗಿ ನೋಡೆ ವೃಂದಾವನದೊಳು. ಸಾರಿ ಸಾರಿ ಶ್ರೀ ಕೃಷ್ಣನು ಈಗಲೂ, ಸಾರಿ ಸಾರಿ ಶ್ರೀ ಕೃಷ್ಣನು ಈಗಲೂ ತುರುಗಳ ತಾಕಾಯ್ವ ಕದಂಬವನದೊಳು ಕೊಳಲ ನೂದುವ ಚದುರ ಯಾರೇ ಪೇಳಮ್ಮಯ್ಯ. ತಳಿರಂದದಿತ ಪೊಳೆವ ಕರದಿ ಪಿಡಿದು, ತಳಿರಂದದಿತ ಪೊಳೆವ ಕರ